ಅಲ್ಹಮ್ದುಲಿಲ್ಲಾ ಈ ಒಂದು ಇಸ್ಲಾಮಿಕ್ ಕೌನ್ಸಿಲಿಂಗ್ ಸೆಂಟರ್ ಅಥವಾ ಅಲ್ ಸಲಾಮಾ ಕೌನ್ಸಿಲಿಂಗ್ ಸೆಂಟರ್ ಇದರ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ನಿಮ್ಮೆಲ್ಲರನ್ನು ಪ್ರತ್ಯೇಕವಾಗಿ ನನ್ನ ಹೃದಯದೊಳಗೆ ಸೇರಿಸಿಕೊಂಡು ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಹೆಸರನ್ನ ಹೇಳಿದ್ರೆ ಯಾರ ಹೆಸರನ್ನ ಹೇಳಬೇಕು ಯಾರ ಹೆಸರನ್ನ ಬಿಡಬೇಕು ಅಂತ ಒಂದು ಕೂಡ ನಮಗೆ ಅರ್ಥವಾಗ್ತಾ ಇಲ್ಲ. 4 ಗಂಟೆಗೆ ಅಂತ ಹೇಳಿ 5 ಗಂಟೆ ಆಗಿದೆ. ಆದ್ರೂ ಕೂಡ ಅಲ್ಹಮ್ದುಲಿಲ್ಲಾ ಬಹಳ ಸುಂದರವಾದ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ, ಇಷ್ಟು ಜನರನ್ನ ಸೇರಿಸಲಿಕ್ಕೆ ನಮಗೆ ಸಾಧ್ಯವಾಗಿದ್ದಕ್ಕೆ ಸಕಲ ಸ್ತೋತ್ರಗಳನ್ನು ಸೃಷ್ಟಿಕರ್ತನಿಗೆ ಸಮರ್ಪಿಸುತ್ತಾ, ಪ್ರೀತಿಯ ಸಹೋದರರೇ, ಒಂದು ನಿಮಿಷ ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳಿದ್ರೆ ಕೇವಲ ಒಂದು ಡ್ರಗ್ಸ್ಗೆ ಅಡಿಕ್ಟ್ ಆದ ಮಕ್ಕಳನ್ನು ಸರಿಪಡಿಸುವುದು ಮಾತ್ರವಲ್ಲ. ನಾವು ಕೇವಲ ಅದನ್ನೇ ಮಾಡಿಕೊಂಡು ಹೋದ್ರೆ ಖಂಡಿತವಾಗಿ ನಮ್ದು 1 ತಿಂಗಳು ಕೂಡ ನಡೆಯುವುದಿಲ್ಲ, ಕಾರಣ ಅದಕ್ಕೆ ಬಿಡುವುದಿಲ್ಲ ಜನ. ಆದರೆ ನಾವು ಇದನ್ನ ಹೇಗೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳಿದ್ರೆ ಮೊಬೈಲ್ಗೆ ಅಡಿಕ್ಟ್ ಆದಾಗಲಿ, ಅದೇ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆದವರಾಗಿರ್ಲಿ, ಎಲ್ಲರನ್ನೂ ಕೂಡ ಒಂದು ಸರಿದಾರಿಗೆ ತರುವಂತಹ ಪದ್ಧತಿಗಳು, ಜೊತೆಗೆ ಬಿಸ್ನೆಸ್ಗಳಲ್ಲಿ ಏನು ಸಮಸ್ಯೆ ಆದಾಗ ಅಥವಾ ಏನೋ ಒಂದು ಗೇಮ್ಗಳು ಬಂದು ಅದರಲ್ಲಿ ಆಟವಾಡಿ ಸಮಸ್ಯೆಗಳು ಬಂದಾಗ ಕೊನೆಗೆ ತಗೊಳ್ಳುವ ತೀರ್ಮಾನಗಳಾಗಿದೆ ಆತ್ಮಹತ್ಯೆಗಳು. ಆ ಆತ್ಮಹತ್ಯೆಗೆ ಹೊರಡುವಂತಹ ವ್ಯಕ್ತಿಗಳಿಗೂ ಕೂಡ ಇಲ್ಲಿ ಕೌನ್ಸಿಲಿಂಗ್ ಅನ್ನು ಕೊಟ್ಟು ಅವರನ್ನ ಸರಿಪಡಿಸುವಂತಹ ಒಂದು ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನು 3ನೇದಾಗಿ, ನಮ್ಮ ಸಮುದಾಯದ ಯುವಕರು ಅವರು ಸಬಲೀಕರಣಕ್ಕೆ ಮಾತ್ರವಲ್ಲ, ಇದು ಎಲ್ಲ ವ್ಯಸನಗಳಿಗೆ ಒಂದು ಸಮಾಪ್ತಿ ಆಗುವಂತಹ ಒಂದು ಕೌನ್ಸಿಲಿಂಗ್ ಸೆಂಟರ್ ಅನ್ನ ನಾವು ತೆರೀತಾ ಇದ್ದೇವೆ. ನಾವು ಅವತಾರ್ ಹೋಟೆಲ್ ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸ್ಪೀಕರ್ UT ಖಾದರ್ ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, ನೀವು ಡಿ ಅಡಿಕ್ಷನ್ ಸೆಂಟರ್ ಈಗ ಮಾಡ್ಲಿಕ್ಕೆ ಹೋಗ್ಬೇಡಿ, ನೀವೊಂದು ಬಾಡಿಗೆ ಕಟ್ಟದಲ್ಲಿ ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿ. ಅವಾಗ ನಿಜವಾಗ್ಲೂ ನಮಗೆ ಮನಸ್ಸಿಗೆ ಒಂದು ಬೇಜಾರಾಗಿತ್ತು, ಯಾಕಪ್ಪ ನಾವು ಇಷ್ಟೊಂದು ದೊಡ್ಡ ಕಾನ್ಸೆಪ್ಟ್ ಹಾಕಿದಾಗ UT ಖಾದರ್ ಸರ್ ಅವರು ಯಾಕೆ ಹೀಗೆ ಹೇಳಿದ್ರು ಅಂತೇಳಿ. ನಂತರ ಅದರ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಅವರ ಮುಂದಾಲೋಚನೆ ನಮಗೆ ಹೇಗೆ ಅಂತೇಳಿ ಅರ್ಥವಾಗಿದೆ. ನಂತರ ಅಲ್ಹಮ್ದುಲಿಲ್ಲಾ ಅದೇ ರೀತಿಯಲ್ಲಿ ಅವರು ಹೇಳಿದ ಅದೇ ಮಾತಿಗೆ ಅವರದೇ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕಟ್ಟಡ, ಕಾರಣ ಇಷ್ಟೊಂದು ವಿಶಾಲವಾದ ಕಟ್ಟಡ ದೇರ್ಲಕಟ್ಟೆಯಲ್ಲಿ ಸಿಗ್ಲಿಕ್ಕಿಲ್ಲ, ಕಾರಣ ಎಲ್ಲ ವ್ಯವಸ್ಥೆಗಳು ಕೂಡ. ಇದರ ಹಿಂಬದಿಯಲ್ಲಿ ದೊಡ್ಡ ಕಿಚನ್ ರೂಮ್ ಇದೆ, ಆಮೇಲೆ ಇದರಲ್ಲಿ 4-5 ಟಾಯ್ಲೆಟ್ ಬಾತ್ರೂಮ್ಗಳಿವೆ, ವಜೂ ಮಾಡ್ಲಿಕ್ಕೆ ಸ್ಥಳವಿದೆ, ಮಸೀದಿ ಇದೆ, ಗ್ರಂಥಾಲಯ ಇದೆ, ಹಾಲ್ಟ್ ಆಗ್ಲಿ, ಒಟ್ಟಿಗೆ 4000 ಸ್ಕ್ವೇರ್ ಫೀಟ್ ಇರುವಂತಹ ಇಂತಹ ಒಂದು ಕಟ್ಟಡ ದೇರ್ಲಕಟ್ಟೆಯ ಹೃದಯ ಭಾಗದಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಅಲ್ಲಾಹನ ದೊಡ್ಡ ತೌಫೀಕ್. ಆದ್ದರಿಂದ ಅಲ್ಹಮ್ದುಲಿಲ್ಲಾ ಪ್ರೀತಿಯ ಸಹೋದರರೇ, ಈ ಒಂದು ಮಹತ್ತರವಾದ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಬಯಸುವುದು ಮಾತ್ರ ನನ್ನ ಕರ್ತವ್ಯ. ಇದು ನನ್ನ ಒಂದು ಸಂಸ್ಥೆ ಅಂತೇಳಿ ನೀವು ಭಾವಿಸ್ಬೇಡಿ, ನನ್ನದಲ್ಲ. ಇದರ ಅಧ್ಯಕ್ಷರು GA ಬಾವ ಸರ್, ಆಮೇಲೆ ಕಾರ್ಯಾಧ್ಯಕ್ಷರು ವೈಟ್ ಸ್ಟೋನ್ ಶರೀಫ್ ಹಾಜಿ. ಆದ್ರೆ ಅವರೆಲ್ಲರೂ ಕೂಡ ಬಿಸಿ ಒತ್ತಡಗಳಿರುವಾಗ ಕೆಲಸ ಕಾರ್ಯಗಳು ನಾವು ಮಾಡ್ತೇವೆ. ಆದ್ದರಿಂದ ಪ್ರೀತಿಯ ನಾಯಕರಿಗೆ ಒಂದು ವಿನಂತಿಯನ್ನ ಮಾಡುವುದೇನು ಅಂತ ಹೇಳಿದ್ರೆ, ಇನ್ಶಾ ಅಲ್ಲಾ ನೀವೆಲ್ಲರೂ ಕೂಡ ನಿಮ್ಮ ಅಮೂಲ್ಯ ಸಮಯವನ್ನ ಉಪಯೋಗಿಸಿಕೊಂಡು ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ, ಬಹಳ ಸುಂದರವಾದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಈಗಾಗಲೇ ಎಲ್ಲ ಅತಿಥಿಗಳು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುತ್ತಾ ಉದ್ಘಾಟನಾ ಭಾಷಣವನ್ನ ನಮ್ಮ ಸನ್ಮಾನ್ಯ UT ಖಾದರ್ ಸರ್ ಅವರು ನೆರವೇರಿಸುತ್ತಾರೆ. ನನಗೆ UT ಖಾದರ್ ಸರ್ ಅವರು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನನಗೊಂದು ಆಸೆ ಇತ್ತು, ಕಾರಣ ಅವರ ದಿನಾಂಕವನ್ನೇ ಇಲ್ಲಿಟ್ಟು ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ನಾನು UT ಖಾದರ್ ಅವರ ಬಗ್ಗೆ ಇನ್ನು ತುಂಬಾ ಹೇಳಲಿಕ್ಕೆ ಹೋಗುದಿಲ್ಲ, ಕಾರಣ ಇಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ, ಅವರಿಗೂ ಅದರ ಅವಶ್ಯಕತೆ ಇಲ್ಲ. ಆದ್ರೆ ಒಂದಂತೂ ಅರ್ಥವಾಗ್ಬೋದು, ಏನು ಅಂತ ಹೇಳಿದ್ರೆ UT ಖಾದರ್ ಯಾರು ಅಂತ ನನ್ನಲ್ಲಿ ಕೇಳಿದ್ರೆ ನನಗೆ ಕೊಡುವಂತ ಉತ್ತರ, ಆ ಸ್ಪೀಕರ್ ಸ್ಥಾನದಲ್ಲಿ UT ಖಾದರ್ ಅಲ್ಲದಿದ್ದರೆ ಬೇರೆ ಯಾರಾದ್ರೂ ವ್ಯಕ್ತಿ ಇರುತ್ತಿದ್ದರೆ ನಮಗೆ ಇಷ್ಟು ಸುಲಭವಾಗಿ ಖಂಡಿತವಾಗಿ ಸಿಗ್ತಾ ಇರಲಿಲ್ಲ, ಅದು ಗ್ಯಾರಂಟಿ ಅದು. ಆದರೆ ಎಲ್ಲರಿಗೂ ಕೂಡ ಇಷ್ಟು ಅತಿಥಿಗಳಲ್ಲಿ ಬಹಳ ಸುಲಭವಾಗಿ ಸಿಗುವಂತಹ ಒಂದು ವ್ಯಕ್ತಿ UT ಖಾದರ್ ಅವರು. ಆದ್ರೆ ಅವರ ಸ್ಥಾನ ಏನು ಅಂತ ಹೇಳಿದ್ರೆ, ಇಡೀ ಕರ್ನಾಟಕದ ಕೋಟ್ಯಾಂತರ ಜನರ ಒಂದು ಆಸ್ತಿಯಾಗಿರುವಂತಹ ವಿಧಾನಸೌಧದೊಳಗೆ ಸಭಾಧ್ಯಕ್ಷರಾಗಿ ನಿಲ್ಲುವಂತಹ ಆ ಒಂದು ಆಧಿಪತ್ಯ ಇರುವಂತಹ ನಾಯಕ, ಬಹಳ ಸರಳವಾಗಿ ಬದುಕುವಂತಹ ವ್ಯಕ್ತಿ. ಅಲ್ಲಾಹು ಅವರಿಗೆ ದೀರ್ಘಾಯುಸುಳ್ಳ ಆಫಿಯತನ್ನ ಕರುಣಿಸಲಿ. ನನಗೆ ಅವರ ಆರೋಗ್ಯ ಸಚಿವರಾಗಿದ್ದಾಗ ಸುಳ್ಯಕ್ಕೆ ಬಂದಿದ್ರು, ಆವಾಗ ಅವರೊಂದು ಭಾಷಣದಲ್ಲಿ ಒಂದು ಮಾತನ್ನ ಹೇಳಿದ್ರು, ಸಮಾಜ ಸೇವೆ ಮಾಡುವವರು
ಅವರಿಗೆ ಹಲವಾರು ಸಮಸ್ಯೆಗಳು ಬರ್ಬೋದು. ಸಮಸ್ಯೆಗಳು ಬಂದು ಅಂತ ಹೇಳಿ ನೀವು ಯಾವತ್ತೂ ಕೂಡ ಅದನ್ನ ಹಿಂದಕ್ಕೆ ಸರಿಬೇಡಿ. ಬದಲಾಗಿ ಆ ಸಮಸ್ಯೆ ಎಲ್ಲವನ್ನು ಕೂಡ ಒಂದು ಗಂಟು ಮೂಟೆಯಲ್ಲಿ ಕಟ್ಟಿ ಆ ಗಂಟು ಮೂಟೆಯ ಮೇಲೆ ನಿಂತುಕೊಂಡು ನೀವು ಸೇವೆಯನ್ನ ಮಾಡಿ ಅಂತ ಹೇಳಿ ಸನ್ಮಾನಿ ಯುಟಿ ಖಾದ್ರಿ ಹೇಳಿದ ಆ ಒಂದು ಸ್ಲೋಗನ್ ಅನ್ನು ಕೂಡ ನಾವು ಇಲ್ಲಿ ಹಾಕ್ತೇವೆ. ಕಾರಣ ಅಲ್ಹಮ್ದುಲಿಲ್ಲಾ ಅವರಿಗೆ ಅಲ್ಲಾಹು ನೀಡಿದಂತ ತೌಫೀಕ್, ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ ಸರ್. ಆಮೇಲೆ ನಾನು ಮಾದಕತೆ ಮಾರಣಾಂತಿಕ ಅಂತ ಹೇಳಿ 300 ಪುಟದ ಪುಸ್ತಕವನ್ನ ಬರೆದಾಗ ನಾನು ಅದನ್ನ ಮನೆಯಲ್ಲಿಟ್ಟಿದ್ದೆ. ಅದನ್ನ ತೆರೆದು ಓದಿ ಇಲ್ಲಪ್ಪ ಇದನ್ನು ಮುಂದುವರಿಸಬೇಕು ಅಂತೇಳಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ, ಅದಲ್ಲದೆ ಅವರ ಪವರ್ ಏನು ಅಂತ ಹೇಳಿ ನಾನು ಕಂಡಿದ್ದೇನೆ. ಅವರ ನೀವು ಮುಖ ನೋಡುವಾಗ ಒಬ್ಬ ಖಡಕ್ಕಾಗಿ ಕಾಣ್ತಾರೆ, ಮಾತಾಡ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಆದ್ರೆ ಅವರಷ್ಟು ಮೃದುತ್ವವಾದಂತಹ ಮನಸ್ಸನ್ನು ನಾನು ಮತ್ತೊಬ್ಬರಲ್ಲಿ ಕಾಣಲಿಲ್ಲ. ಅಲ್ಲಾಹ್ ಅವರಿಗೆ ಆಫಿಯತುಲ್ಲ ದೀರ್ಘಾಯುಸನ್ನ ಕರುಣಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಆಮೇಲೆ ಶರೀಫ್ ಹಾಜಿ ವೈಟ್ ಸ್ಟೋನ್ ಅಲ್ಹಮ್ದುಲಿಲ್ಲಾ ಇವತ್ತು ನಮಗೆ ಸಮುದಾಯಕ್ಕೆ ಸಿಕ್ಕಿದಂತಹ ಒಂದು ಉಮರ ನಾಯಕರಾಗಿ ಮಾರ್ಪಾಡುಗೊಳ್ತಾ ಇದ್ದಾರೆ. ಕಾರಣ ದೀನಿ ಸ್ಥಾಪನೆಗಳಿಗೆ ಹಲವಾರು ಸೇವೆಗಳನ್ನು ಇವತ್ತು ನೀಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನ ನೀಡ್ತಾ ಇದ್ದಾರೆ. ಒಮ್ಮೆಯೂ ಕೂಡ ಮರೆಯಲು ಅಸಾಧ್ಯವಾಗುವಂತಹ ವ್ಯಕ್ತಿ. ನಾವು ಯಾವತ್ತೂ ಕೂಡ ನನಗೆ ಫೋನ್ ಮಾಡಿ ಏನಾಯ್ತು ಅಂತೇಳಿ ನಮ್ಮಲ್ಲಿ ಕೇಳಿ ನಮಗೆ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ಸಹಕರಿಸಿ ನಮ್ಮಂತಹ ಯುವಕರಿಗೆ, ನನಗೆ ಮಾತ್ರವಲ್ಲ ನನ್ನಂತಹ ನೂರಾರು ಯುವಕರಿಗೆ ಒಂದು ದಾರಿ ದೀಪವಾಗಿ ಬೆಳಕಾಗಿ ಚೆಲ್ಲಿರುವಂತಹ ವೈಟ್ ಸ್ಟೋನ್ ಶರೀಫ್ ಹಾಜಿ ತಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತೇನೆ. ಇನ್ನು ನನಗೆ ಸ್ವಾಗತ ಭಾಷಣ ಅಂತ ಹೇಳುವಾಗ ತುಂಬಾ ಭಯ. ಕಾರಣ ನನ್ನಲ್ಲಿ ತುಂಬಾ ಜನರಿಗೆ ಬೇಜಾರಾಗಬಹುದು. ಯಾಕಂತ ಹೇಳಿದ್ರೆ ಹೆಸರನ್ನ ಹೇಳಿದ್ರೆ ಇವತ್ತು ಮುಗಿಲಿಕ್ಕಿಲ್ಲ, ಅಷ್ಟು ವ್ಯಕ್ತಿಗಳಿದ್ದಾರೆ. ಆದ್ರೂ ಕೂಡ ನನಗೆ ಮೇಲ್ನೋಟದಲ್ಲಿ ಕಾಣುವಂತಹ ನಮ್ಮ SMR ರಶೀದ್ ಹಾಜಿ ಇವತ್ತು ದಕ್ಷಿಣ ಕರಾವಳಿಯ ಒಬ್ಬ ಹಿರಿಯ ಹೆಮ್ಮೆಯ ನಾಯಕರಾಗಿ ಮಾರ್ಪಾಡುಗೊಳ್ತಾ ಇದ್ದಾರೆ. ಒಮ್ಮೆಯೂ ಕೂಡ ನಮಗೆ ಬಿಡಲಾಗದ ಸಮುದಾಯದ ಸೊತ್ತಾಗಿದ್ದಾರೆ ಅವರು. ನಾನು ಅವರ ಹತ್ರ ಮಾತಾಡ್ತಾ ಇರುವಾಗ ನಾನು ಕೇಳಿದೆ, ನೀವು ಕೇಂದ್ರ ಮಸೀದಿಯ ಉಪಾಧ್ಯಕ್ಷರಲ್ವಾ ಅಂತ ಕೇಳಿದಾಗ ಮಂಗಳೂರಿನಲ್ಲಿರುವಂತಹ ಎಲ್ಲಾ ಮಸೀದಿಯ ಕಮಿಟಿಯಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಓರ್ವ ಸಮುದಾಯದ ಉಮರ ನಾಯಕ, ಅಲ್ಲಾಹ್ ಅವರಿಗೆ ದೀರ್ಘಾಯುಸ್ಸುಲ್ ಆಫಿಯತನ್ನ ಕರುಣಿಸಲಿ. ಆಮೇಲೆ ಹೈದರ್ ಪೆರ್ತಿಪಾಡಿ ಅವರ ಶಕ್ತಿ ಏನು ಅಂತೇಳಿ ಅವರ ಮಗಳ ಮದುವೆಯ ಸಮಾರಂಭದಲ್ಲಿ ನಾವು ಕಂಡಿದ್ದೇವೆ. ಆ ಬೆಳಗಿನ 10 ಗಂಟೆಯ ಸಮಯದಲ್ಲಿ ಮಂಗಳೂರಿನ ಎಲ್ಲ ಪ್ರತಿಷ್ಠಿತ ನಾಯಕರನ್ನ ಸಂಗಮಿಸುವಂತ ಒಳ್ಳೆಯ ಒಂದು ಲೀಡರ್ಶಿಪ್ ಇರುವ, ನನಗೆ ಸತ್ಯ ಹೇಳಬೇಕಾದ್ರೆ ಈ ಸುಳ್ಯದ ಹಳ್ಳಿ ಪ್ರದೇಶದಲ್ಲಿ ಬದುಕುವ ನಮಗೆ ಮಂಗಳೂರನ್ನ ಪರಿಚಯಿಸಿದಂತಹ ವ್ಯಕ್ತಿ, ಅವರಿಗೆ ಅಲ್ಲಾಹು ಆಫಿಯತುಲ್ಲ ದೀರ್ಘಾಯುಸನ್ನ ಕರುಣಿಸಲಿ. ಆಮೇಲೆ ನಾಸಿರ್ ಲಕ್ಕಿ ಸ್ಟಾರ್ ನಮಗೆ ಇವತ್ತು ವಕ್ಫ್ ಬೋರ್ಡ್ ನ ಅಧ್ಯಕ್ಷರಾಗಿ ಅಲ್ಹಮ್ದುಲಿಲ್ಲಾ, ನಾನು ಯಾರಲ್ಲೂ ಕೂಡ ನಾವು ಸಹಾಯವನ್ನ ಕೇಳಲಿಕ್ಕೆ ಇದುವರೆಗೂ ಹೋಗ್ಲಿಲ್ಲ, ನಮಗೆ ಅದರ ವಾಡಿಕೆಯೂ ಕೂಡ ಇಲ್ಲ. ಹೇಗಾದ್ರೂ ಅಲ್ಲಾಹ್ ನಡೆಸ್ತಾನೆ ಎಂಬಂತಹ ಶಕ್ತಿ ನಮಗಿತ್ತು. ಅವಾಗ ನಾನು ನಾಸಿರ್ ಲಕ್ಕಿ ಸ್ಟಾರ್ಗೆ ಹೇಳಿದೆ, ಸರ್ ನಮಗೊಂದು ಪ್ಲೈವುಡ್ ಬೇಕಿತ್ತು ಅಂದ್ರೆ. ಅವಾಗ ಅವರೊಂದು ಹೇಳಿದ್ದು, ನಿಮಗೆ ಎಷ್ಟು ಪ್ಲೈವುಡ್ ಬೇಕು ಅದನ್ನ ತಗೊಂಡು ಹೋಗಿ ಅಂತ ಹೇಳಿ. ಇಲ್ಲಿರುವಂತಹ ಸ್ಟೇಜ್ ಅದು ಅವರು ನೀಡಿದಂತಹ ಪ್ಲೈವುಡ್ ನಿಂದ ಶಾಶ್ವತವಾಗಿ ನಿರ್ಮಿಸಿದಂತಹ ಒಂದು ಇದಾಗಿದೆ. ಅಲ್ಲಾಹು ಅವರು ಈಗ ಸಮುದಾಯಕ್ಕೆ ಬೇಕಾಗಿ ಓಡಾಡುವಂತಹ ವ್ಯಕ್ತಿ, ಅಲ್ಲಾಹು ಅವರಿಗೆ ಆಫಿಯತುಲ್ಲ ದೀರ್ಘಾಯುಸನ್ನ ಕರುಣಿಸಲಿ. ಆಮೇಲೆ ನಮ್ಮ ಮದ್ರಸಾ ಮ್ಯಾನೇಜ್ಮೆಂಟ್ ನ ಅಧ್ಯಕ್ಷರಾಗಿರುವಂತಹ MH ಮಹಮೂದ್ ಹಾಜಿ ಅವರು ಅಲ್ಹಮ್ದುಲಿಲ್ಲಾ ಹಿರಿಯ ಪ್ರಾಯವಾದರೂ ಕೂಡ ಸಮುದಾಯಕ್ಕಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓಡಾಡುತ್ತಿರುವಂತಹ ವ್ಯಕ್ತಿ, ಅಲ್ಲಾಹು ಆಫಿಯತನ್ನ ಕರುಣಿಸಲಿ. ನನ್ನ ಸ್ವಾಗತ ಭಾಷಣ ದೀರ್ಘಗೊಳಿಸುವುದು ಬೇಡ, ನಾನು ಇಲ್ಲಿಂದ ಕಡಿತಗೊಳಿಸ್ತೇನೆ. ಆಮೇಲೆ ನಮ್ಮ ಇಲ್ಲಿಯ ಸ್ಥಳೀಯ ಖತೀಬರಾದಂತಹ ನಮ್ಮ ಆತ್ಮೀಯ ಸ್ನೇಹಿತರು, ದೇರಳಕಟ್ಟೆ ಜುಮಾ ಮಸೀದಿಯ ಖತೀಬರು ಮಾತ್ರವಲ್ಲ, ಅವರೊಬ್ಬರು ಟ್ರೈನರು ಕೂಡ, ಬಹಳಷ್ಟು ಮೋಟಿವೇಶನ್ ಮಾಡುವಂತಹ ಒಬ್ಬ ಗುರುವರಿಯರು. ಅಲ್ಹಮ್ದುಲಿಲ್ಲಾ ನಮ್ಮ ರಹಮಾನಿ ಉಸ್ತಾದ್ರವರು, ಅಲ್ಲಾಹು ಅವರಿಗೆ ಆಫಿಯತನ್ನ ಕರುಣಿಸಲಿ. ಆಮೇಲೆ ಅಲ್ಹಮ್ದುಲಿಲ್ಲಾ ನಮಗೆ ಈ ಸೈಕಾಲಜಿಸ್ಟ್ ಇಲ್ಲಿಗೆ ಕೌನ್ಸಿಲಿಂಗ್ ಕೊಡ್ಲಿಕ್ಕೆ ಕೇರಳದ ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೈನರ್ ಆಗಿರುವಂತಹ ಒಬ್ಬ ಸೈಕಾಲಜಿಸ್ಟ್ ಶಾಹಿದ್ ಅವರು ಕೂಡ ಆಗಮಿಸಿದ್ದಾರೆ. ಇನ್ಶಾ ಅಲ್ಲಾ ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಕಾರಣ ಇಲ್ಲಿ ಕೌನ್ಸಿಲಿಂಗ್ ಸ್ವಲ್ಪ ಅಗತ್ಯವಿದೆ. ಆಮೇಲೆ ಸಮದ ಹಾಜಿ ಇದೆ, ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಉಸ್ಮಾನ್ ಹಾಜಿ ಏರ್ ಇಂಡಿಯಾ ಅಲ್ಹಮ್ದುಲಿಲ್ಲಾ ಬೆಳಿಗ್ಗೆನೆ ಬಂದಿದ್ದಾರೆ. ಆಮೇಲೆ ಪ್ರತ್ಯೇಕವಾಗಿ ಹೇಳ್ತೇನೆ, ಆಮೇಲೆ ನಮ್ಮ ಸ್ವಾಗತ ಹಾಜಿ ಇದ್ದಾರೆ, ಮಹಮ್ಮದ್ ಹಾಜಿ ಇದ್ದಾರೆ. ಆಮೇಲೆ ಅಲ್ಹಮ್ದುಲಿಲ್ಲಾ ದಕ್ಷಿಣ ಕರ್ನಾಟಕದಲ್ಲಿ ಟ್ರೈನರ್ ಅಂತೇಳಿ ಕಡಿಮೆ ಇರುವುದು, ಆದ್ರೆ ಟ್ರೈನರ್ ಯಾರು ಅಂತ ಕೇಳಿದ್ರೆ ನಾವು ರಫೀಕ್ ಮಾಸ್ಟರ್ನ ಹೇಳ್ತೇವೆ. ಅಲ್ಹಮ್ದುಲಿಲ್ಲಾ ಅವರು ಒಂದು ಹಣವನ್ನು ಕೂಡ ಪಡೆದ ಸಮುದಾಯಕ್ಕಾಗಿ ಇಡೀ ಊರಿಡೀ ಸುತ್ತಿಕೊಂಡು ಸೇವೆಯನ್ನ ಮಾಡುವ ರಫೀಕ್ ಮಾಸ್ಟರ್, ಅಲ್ಲಾಹು ಅವರಿಗೆ ದೀರ್ಘಾಯುಸ್ಸುಲ್ ಆಫಿಯತನ್ನ ಕರುಣಿಸಲಿ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಆಮೇಲೆ ಎಲ್ಲ ಮಹನೀಯರಿಗೆ ಪ್ರತ್ಯೇಕವಾಗಿ ನಮ್ಮ UT ಇಫ್ತಿಕಾರ್ ಸರ್, ಅಲ್ಹಮ್ದುಲಿಲ್ಲಾ ಅವರು ಬಂದ್ರೆ ಅದೊಂದು ಚಲನ ಶಕ್ತಿ, ಅದು ಏನಂತ ಗೊತ್ತಿಲ್ಲ, ಅದೊಂದು ಎಲ್ಲರಿಗೂ
ಎಲ್ಲರಿಗೂ ಕೂಡ ಎಷ್ಟೇ ದೊಡ್ಡ ನಾಯಕರಿರಲಿ ಅವರೊಂದು ಬಂದಾಗ ಅದೊಂದು ಅಟ್ರಾಕ್ಷನ್, ಅದು ಅಲ್ಲಾಹು ಆ ಕುಟುಂಬಕ್ಕೆ ನೀಡಿದಂತಹ ಒಂದು ತೌಫೀಕ್. ನನಗೆ ಅವರು ಮೂವರು ಕೂಡ ಆತ್ಮೀಯರು, UT ಖಾದರ್ ಆಗಿರ್ಲಿ, ಆಮೇಲೆ ಇಫ್ತಿಕಾರ್ ಸರ್ ಆಗಿರ್ಲಿ, ಆಮೇಲೆ ಜುಲ್ಫಿಕಾರ್ ಸರ್. ಅದು ಏನು ಗೊತ್ತಿಲ್ಲ, ಮೂರು ಜನರಿಗೂ ಮೂರು ಒಂದು ವ್ಯಕ್ತಿತ್ವವನ್ನು ಕೊಟ್ಟಿದ್ದಾರೆ. ಅದರಿಂದ ಸಮಾಜದ ಅಡಿಯಲ್ಲಿ ವಾಟ್ಸಪ್ಗಳಲ್ಲಿ ಏನೇ ಟೀಕೆ ಮಾಡಲಿ ಅವರಿಗೆ ಅಲ್ಲಾಹು ಕೊಡುವಂತಹ ಉನ್ನತಿಯನ್ನ ಕೊಡ್ತಾನೇ ಇರ್ತಾನೆ. ಆದ್ದರಿಂದಲೇ ಅವರು ಬೆಳೀತಾನೆ ಇರ್ತಾರೆ. ಮೊನ್ನೆ ಅಮೆರಿಕಕ್ಕೆ UT ಖಾದರ್ ಹೋದಾಗ ಅಲ್ಲಿದ್ದಂತಹ ಝಲಕನ್ನು ನೋಡಿದೆ, ಅಲ್ಲಿ ಕರ್ನಾಟಕದ ಹೆಮ್ಮೆಯನ್ನು ಅವರು ತೋರಿಸಿ, ನಮಗೆ ಹೆಮ್ಮೆ ಅಲ್ವಾ? ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ನಾಯಕ ಅಮೆರಿಕದಲ್ಲಿ ಹೋಗಿ ಕರ್ನಾಟಕವನ್ನ ಪರಿಚಯಿಸುವುದಾದರೆ ನಾವು ಅಭಿಮಾನ ಪಟ್ಟುಕೊಳ್ಳುವುದಾಗಿ ಬದಲಾಗಿ ವಾಟ್ಸಪ್ಗಳಲ್ಲಿ ಗೀಚಿಕೊಂಡು ನಮ್ಮ ಸಮಯವನ್ನು ವ್ಯರ್ಥಗೊಳಿಸುವುದಾದರೆ ಇದಕ್ಕಿಂತ ವ್ಯರ್ಥವಾದಂತಹ, ಇದಕ್ಕಿಂತ ದುಸ್ಥಿತಿ ಈ ರಾಜ್ಯದಲ್ಲಿ ಬೇರೆ ಏನಿದೆ? ಇಲ್ಲಿ ಸಹೋದರಿಯರು ಹೋಗುವಾಗ ಇನ್ಶಾಲ್ಲಾ ನನ್ನ ಪುಸ್ತಕವನ್ನಲ್ಲಿ ಕೊಡಿ, ಮ್ಯಾನೇಜ್ಮೆಂಟ್ ಲೇಡೀಸ್ ಇನ್ಶಾಲ್ಲಾ. ಅದೇ ರೀತಿಯಲ್ಲಿ ಇಫ್ತಿಕಾರ್ ಸರ್ ಅವರಿಗೂ ಕೂಡ ನಾನು ಅಭಿನಂದನೆಯನ್ನ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಕೊನೆಯದಾಗಿ ನಮ್ಮ ಇಕ್ಬಾಲ್ ಕೊಲ್ಪೆ ಅವರು ಬಂದಿದ್ದಾರೆ, ಬಿಲ್ಡಿಂಗ್ ಓನರ್ಸ್ ಇದ್ದಾರೆ, ದಯವಿಟ್ಟು ಎಲ್ಲ ಕ್ಷಮಿಸಬೇಕು. ಆಮೇಲೆ ಸುಳ್ಯದಿಂದ ಕುತ್ತಮುಟ್ಟೆ ಹಮೀದು ಕುತ್ತಮುಟ್ಟೆ, ಅಲ್ಹಮ್ದುಲಿಲ್ಲಾ ಅವರು GA ಬಾವ ಸರ್ ಅವರು ಕರೆದಾಗ ಓಡೋಡಿ ಪ್ರೀತಿಯಿಂದ ಬಂದಿದ್ದಾರೆ. ಒಂದು ಗೌರವವನ್ನು ಉಳಿಸಿಕೊಂಡು ನಾನು ಪುಸ್ತಕವನ್ನು ತೆಗೆದುಕೊಂಡು ಹೋದಾಗ ಒಂದು 5 ನಿಮಿಷ ಪುಸ್ತಕವನ್ನು ಓದಿ ಹೇಳಿದ್ರು, ಇಷ್ಟು ಸಾಕಾಗಲ್ಲ, ಇನ್ನೂ ಕೂಡ ಇದಕ್ಕೆ ಆಡ್ ಮಾಡಬೇಕು ಅಂತ ಹೇಳಿ. ಅವರ ಆ ಒಂದು ಜ್ಞಾನವನ್ನು ನೋಡಿ ನನಗೂ ಕೂಡ ಅಲ್ಹಮ್ದುಲಿಲ್ಲಾ ಇವತ್ತು ಸಮುದಾಯದ ಸೊತ್ತಾಗಿ ಮಾರ್ಪಾಡುಗೊಳ್ತಾ ಇದ್ದಾರೆ. ಸ್ವಾಗತವನ್ನ ಬಯಸುತ್ತಾ ಇಲ್ಲಿ ಪ್ರತ್ಯೇಕವಾಗಿ ನಾನು ಏನು ಅಂತ ಹೇಳಿದ್ರೆ, ಕೆಲವರಿಗೆ ಇಲ್ಲಿ ಬಂದವರು ಬರನ್ನು ಕೊಡಬೇಕು. 8 ತಿಂಗಳ ಪದ್ಧತಿ ಇದೆ. 8 ತಿಂಗಳು ಕಳೆದ ಬಳಿಕ ಮಂಗಳೂರು ಪುರಭವನದಲ್ಲಿ ಇನ್ಶಾಲ್ಲಾ ಸ್ನೇಹ ಸಂಗಮದ ಮೂಲಕ ನಾವು 8 ತಿಂಗಳಲ್ಲಿ ಏನೆಲ್ಲ ಮಾಡಿದ್ದೇವೆ ಅಂತ ನಾವು ತಿಳಿಸಿಕೊಡ್ತೇವೆ. ನಾವು ಟ್ರೈನರ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡಿ ಎಲ್ಲಾ ಮಸೀದಿಗಳಿಗೆ ಹೋಗಿ ಈ ಡ್ರಗ್ಸ್ ನ ಬಗ್ಗೆ ಮತ್ತು ಮೊಬೈಲ್ ಗೇಮ್ ನ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೊಡ್ತೇವೆ. ಆಮೇಲೆ ಶಾಲಾ ಕಾಲೇಜಿಗೆ ಹೋಗಿ ಮೊಬೈಲ್ ಬಗ್ಗೆ ಮತ್ತು ಡ್ರಗ್ಸ್ ನ ಬಗ್ಗೆ ಅವೇರ್ನೆಸ್ ಕೊಡ್ತೇವೆ. ಆಮೇಲೆ ಹೆಚ್ಚಿನದಾಗಿ ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಯಾರಾದ್ರೂ ಆಸಕ್ತಿ ಇದ್ರೆ ಅಥವಾ ಮೋಟಿವೇಶನ್ ಮಾಡ್ಲಿಕ್ಕೆ ಯಾರಾದ್ರೂ ಆಸಕ್ತಿ ಇದ್ರೆ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಟ್ರೈನಿಂಗ್ ಅನ್ನು ಕೊಡ್ತೇವೆ. ಎಲ್ಲವೂ ಕೂಡ ಇನ್ಶಾಲ್ಲಾ ನಮಗೆ ರಫೀಕ್ ಮಾಸ್ಟರ್ ಅಂತಹ ಒಳ್ಳೆ ಮೋಟಿವೇಟರ್ ನಮ್ಮ ಜೊತೆಗಿದ್ದಾರೆ. ಇನ್ಶಾಲ್ಲಾ ಅವರು ಇರ್ತಾರೆ ಅನ್ನುವಂತ ನಂಬಿಕೆ ನಮಗಿದೆ. ಗಜರ್ ಇರುವಾಗ ಎಲ್ಲರೂ ಕೂಡ ಸಹಾಯ ಮಾಡುವರು, ನಾವು ಕೇಳಲಿಕ್ಕೆ ಹೋಗ್ಲಿಲ್ಲ. ಅದ್ರ ಪ್ರತ್ಯೇಕವಾಗಿ ನಮಗೆ ಸಹಕಾರ ನೀಡಿದಂತಹ ಉಮರ್ ಹಾಜಿ ಬೆಂಗಳೂರು, ಆಟ ವ್ಯವಸ್ಥೆಯನ್ನು ಮಾಡಿದಂತಹ ರಹಮಾನ್ ಸರ್ ಕಣಚೂರು, ಆಮೇಲೆ ನಮ್ಮ ಎಲ್ಲದಕ್ಕೂ ಕೂಡ ಬಹಳ ಸುಸೂತ್ರವಾಗಿ ಸಹಾಯ ನೀಡಿದಂತಹ ಶರೀಫ್ ಹಾಜಿ ವೈಟ್ ಸ್ಟೋನ್, ಆಮೇಲೆ ಅಬ್ದುಲ್ ಸಮದ್ ಹಾಜಿ ಇಂಜಿನಿಯರ್, ಅಲ್ಹಮ್ದುಲಿಲ್ಲಾ ಇಂಜಿನಿಯರ್ ಅಬ್ದುಲ್ ಸಮದ್ ಅಂತ ಹೇಳಿದ್ರೆ ಬಹಳ ಸಮುದಾಯಕ್ಕಾಗಿ ಓಡೋಡುವಂತಹ ವ್ಯಕ್ತಿ. ಅವರು ಮಂಗಳೂರಿನಲ್ಲಿ ಚಿರಪರಿಚಿತರಾಗ್ತಾ ಇದ್ದಾರೆ, ಕಾಸರಗೋಡಿನವರು. ಅವರಿಗೂ ಕೂಡ ಆಮೇಲೆ SMR ರಶೀದ್ ಹಾಜಿ ಅವರು, ಆಮೇಲೆ ಅಸ್ಗರ್ ಡೆಕ್ಕನ್, ಈ ಮ್ಯಾಟ್ ಅನ್ನು ಕೊಟ್ಟವರು ಅಸ್ಗರ್ ಡೆಕ್ಕನ್ ಅವರು. ಇಷ್ಟು ಜನ ನಮಗೆ ಸಹಾಯವನ್ನು ನೀಡಿ ಸಹಕರಿಸಿದ್ದಾರೆ. ಇನ್ನು ನಮಗೆ ನಾನು ಏನು ಕೂಡ ಇಲ್ಲಿ ಹೇಳುವುದಲ್ಲ, ನಿಮಗೆ ತಿಳಿಸುವಂತದ್ದು, ಇನ್ನೂ ಕೂಡ ನಮಗೆ ಒಂದು 20 ಲಕ್ಷ ರೂಪಾಯಿವರೆಗೆ ಇಲ್ಲಿ ಎಕ್ಸ್ಪೆನ್ಸ್ ಬೀಳುತ್ತದೆ. AC ಬೇಕು, ಇಲ್ಲಿ ಹಿಂದ್ಗಡೆ ದೊಡ್ಡ ಕಿಚನ್ ಇದೆ, ಅಲ್ಲಿ ಡೈನಿಂಗ್ ಟೇಬಲ್ ಬೇಕು, ಎಲ್ಲ ವ್ಯವಸ್ಥೆಗಳು ಬೇಕು. ಇಲ್ಲಿ ಸೀಲಿಂಗ್, ಇಲ್ಲಿ ಫ್ಯಾನ್ಗಳನ್ನು ಕೊಟ್ಟದ್ದು ಪಬ್ಲಿಕ್ ವಾಯ್ಸ್ ಸಲೀಂ ಪರಿಂಗಪೇಟ್ ಅವರ ನೇತೃತ್ವದಲ್ಲಿ ಇಲ್ಲಿ ಫ್ಯಾನ್ಗಳನ್ನು ಕೊಟ್ಟಿದ್ದಾರೆ. ಇನ್ಶಾಲ್ಲಾ ಅದು ಅದೇ ರೀತಿಯಲ್ಲಿ ಅದು ನಡೀತಾ ನಮಗೆ ಧೈರ್ಯ ಇದೆ. ನಾವು ಯಾರಲ್ಲೂ ಕೂಡ ಕೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ನಿಮ್ಮಲ್ಲೊಂದು ಮಾತು, ಯಾರು ಕೂಡ ನಿಮಗೆ ಮನಸ್ಸಿದ್ರೆ, ಈಗಲ್ಲ, ನಿಮಗೆ ಮನಸ್ಸಿದ್ರೆ ಇಲ್ಲಿಗೆ ಬಂದು ನೋಡಿ, ಇಲ್ಲಿಗೆ ಏನು ಅವಶ್ಯಕತೆ ಇದೆ ಅಂತ ಪ್ರಾಡಕ್ಟ್ಗಳನ್ನು ನೀವು ಕೊಡೋದಾದ್ರೆ ನಾವು ಸ್ವೀಕರಿಸ್ತೇವೆ. ಇನ್ಶಾಲ್ಲಾ 2 ವರ್ಷದ ಪದ್ಧತಿ ನಮ್ಮ ಮುಸ್ತಫಾ ಅಬ್ದುಲ್ಲಾ ಉಳ್ಳಾಳ್ ರವರಿದ್ದಾರೆ. ಇನ್ಶಾಲ್ಲಾ ಇದೀಗ ಎಲ್ಲರಿಗೂ ಕೂಡ ಯಾರಾದ್ರೂ ಸ್ವಾಗತ ಮಾಡಲಿಕ್ಕೆ ಮಿಸ್ ಆಗಿದ್ರೆ ಕ್ಷಮೆಯನ್ನ ಕೇಳುತ್ತಾ, ಲಕ್ಷ್ಮೀಶ್ವರದಿಂದ ನನ್ನ ಆತ್ಮೀಯ ಸಹೋದರನಾದಂತಹ ಝೈನುಲ್ ಆಬಿದಿನ್ ಲಕ್ಷ್ಮೀಶ್ವರ್ ಅವರನ್ನ ಹೇಳದಿರ್ಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ಲಕ್ಷ್ಮೀಶ್ವರದಿಂದ ಬಂದಿದ್ದಾರೆ. ಅವರು ಬಹಳ ಸಮುದಾಯಕ್ಕಾಗಿ ಹಾತೊರೆಯುವಂತಹ ವ್ಯಕ್ತಿ. ಆಮೇಲೆ ಆಸಿಫ್ ಹೋಮ್ ಪ್ಲಸ್, ನನಗೆ ಮಂಗಳೂರು ಅಂತ ಹೇಳುವಾಗ ಆಸಿಫ್ ಹೆಸರು ಅಂತ ಹೇಳೋದು ಬಹಳ ಚಿರಪರಿಚಿತ ಹೆಸರು. ಹೋಮ್ ಪ್ಲಸ್ ಬಿಸಿನೆಸ್ ಮೂಲಕ ಜನಪ್ರಿಯರಾದಂತಹ ಓರ್ವ ಯುವ ನಾಯಕ, ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಸ್ವಾಗತವನ್ನ ಬಯಸುತ್ತಾ, ನಮ್ಮ ಬೆಳ್ಳಾರಿಯಿಂದ ಅಬ್ದುಲ್ ಖಾದರ್ ಹಾಜಿ ಮತ್ತು ಬ್ಯಾಂಬಾಡಿ ಹಾಜಿ ಅವರು ಬಂದಿದ್ದಾರೆ, ದೂರದಿಂದ ಕಾಣ್ತಾ ಇದೆ, ಇಷ್ಟು ದೂರದಿಂದ ಬಂದಿದ್ದಾರೆ ನಮ್ಮ ಪ್ರೀತಿ ಇಟ್ಟು. ಎಲ್ಲರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಮನದಾಳದಿಂದ ಸ್ವಾಗತವನ್ನ ಬಯಸುತ್ತಾ, ಪ್ರೀತಿಯ ಸಹೋದರರೇ ಎಲ್ಲರೂ ಕೂಡ 1-2 ಜನ ಶುಭ ಹಾರೈಕೆ, UT ಖಾದರ್ ಮತ್ತು ನಮ್ಮ GA ಬಾವರವರ ಅಧ್ಯಕ್ಷೀಯ ಭಾಷಣ, ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. UT ಖಾದರ್ ಸರ್ ಅವರಿಗೂ ಕೂಡ ಹಾಗೆ ನಿನ್ನೆಯಿಂದ ಅಮೆರಿಕ ಬಂದಿದ್ದಾರೆ. ಇವತ್ತು ಕೂಡ ಹಲವಾರು ಕಾರ್ಯಕ್ರಮಗಳ ಬಿಡುವಿಲ್ಲದ ಕಾರ್ಯಕ್ರಮ. ಅದು ನನಗೊತ್ತು. ಒಂದು ದಿವಸ ಕಾರಲ್ಲಿ ಸಂಚರಿಸಿ ಸಂಜೆ 4 ಗಂಟೆಗೂ ಹೇಳಿದೆ, ಸರ್ ನನ್ನನ್ನು ಕಾರಿಂದ ಇಳಿಸಿಬಿಡಿ, ನನಗಾಗಲ್ಲ ಅಂತ ಹೇಳಿ. ಕಾರಣ ಊಟವೂ ಕೂಡ ಮಾಡಲ್ಲ. ಆ ರೀತಿಯ ಸೇವೆಯನ್ನ ಮಾಡುವಂತಹ ವ್ಯಕ್ತಿ UT ಖಾದರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ಅಸ್ಸಲಾಮು ಅಲೈಕುಂ. ಅಲ್ ಸಲಾಮ ಕೌನ್ಸಿಲಿಂಗ್ ಸೆಂಟರ್ನ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ
ಸಮಾರಂಭದಲ್ಲಿ ಉಪಸ್ಥಿತರುವಂತಹ ಇದರ ಗೌರವ ಅಧ್ಯಕ್ಷರು ಸಮಿತಿರಂತಹ ಹಿರಿಯರಾಗಿರುವಂತಹ ಸನ್ಮಾನ್ಯ ಜಿ ಬಾವಕ್ಕನವರೇ, ಇದರ ಮಾರ್ಗದರ್ಶಕರು ಕಾರ್ಯಾಧ್ಯಕ್ಷರಾಗಿರುವಂತಹ ಕೌತಂತ ಶರೀಫ್ ಅಕ್ಕನವರೇ, ಇದರ ಮುಖ್ಯಸ್ಥರಾಗಿರುವಂಥ ಇಕ್ಬಾಲ್ ಬಾಲಿಲ್ ಅವರೇ, ಮತ್ತೊಂದು ಗೌರವಿತರು ಹಿರಿಯರಾಗಿರುವಂಥ ಮಾಜಿ ವಕ್ಫ್ ಅಧ್ಯಕ್ಷರಾದ ಎಸ್.ಎಂ. ರಶೀದ್ ಅಕ್ಕನವರೇ, ಮಾಜಿ ಹಿರಿಯ ನಾಯಕರಾಗಿರುವಂಥ ಗೌತಂತ ಹೈದರ್ ಪ್ರತಿಪಾಡಿರವರೇ, ವಕ್ಫಿನ ಅಧ್ಯಕ್ಷರಾದ ನಾಕೀಸ್ ಲಕ್ಕೀಸ್ಟಾರ್ ಅವರೇ, ನಮ್ಮ ಸನ್ಮಿತ ಮುಸ್ತಫರ್ ಅವರೇ, ಮೊಹಮ್ಮದ್ ಅಕ್ಕನವರೇ, ಅದೇ ರೀತಿ ನಮ್ಮ ಅತಿ ಆತ್ಮೀಯರಾಗಿರುವಂಥ ಇರ್ಫಾನ್ ಉಸ್ತಾದ್ ಅವರೇ, ಎಲ್ಲ ನಮ್ಮ ಉಲೇಮಾಗಲೇ, ಉಮರ್ ಅಕ್ಕಲೇ, ಸನ್ಮಿತ್ರರೇ ಹಾಗೂ ವಿವಿಧ ಸಂಘ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಇವತ್ತು ಬಂದು ಮತ್ತೆ 7:30 ಗಂಟೆ ಫ್ಲೈಟ್ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಯಾಕಂತ ಹೇಳಿದರೆ ನಾಡ್ದು ನಮ್ಮ ಅಧಿವೇಶನ ಇವತ್ತು ಪ್ರಾರಂಭ ಆಗ್ತದೆ. ಈ ಅಧಿವೇಶನಕ್ಕೆ ತಾವೆಲ್ಲ ಬರಬೇಕಂತ ನಾನು ಹೇಳಲಿಕ್ಕೆ ನಾನು ಇವನ್ನು ಸ್ವಾಗತಿಸ್ತೇನೆ. ನಾನು ಇವತ್ತು ಪ್ರಪ್ರಥಮವಾಗಿ ಇಕ್ಬಾಲ್ ಬಾಲಿಲಾ, ಜೆ ಬಾವಕ್ಕ, ಶರೀಫ್ ಅಕ್ಕ ಇದಕ್ಕೆ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಇವತ್ತು ಸಮಾಜದ ಸರ್ವರಿಗೂ ಕೂಡ ಪ್ರಯೋಜನ ಆಗುವಂತಹ ಒಂದು ಉತ್ತಮವಾದ ಇವತ್ತು ಸಂಸ್ಥೆಯಾಗಿ ಪರಿವರ್ತನೆ ಆಗಬೇಕಂತೇಳಿ ನಮ್ಮೆಲ್ಲ ದುವಾ ಮತ್ತು ಆಶೆ ಮತ್ತು ಪ್ರಾರ್ಥನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಇಂತಹ ಒಂದು ಸಂಸ್ಥೆಗಳು ಅತ್ಯುತ್ತಮವಾದ ಒಂದು ಪರಿವರ್ತನೆ ಆದರೆ ಪರೋಕ್ಷವಾಗಿ ಇದು ಎಲ್ಲ ಕುಟುಂಬಸ್ಥರಿಗೂ ಕೂಡ ಇದರಿಂದ ಪ್ರಯೋಜನ ಆಗ್ತದೆ. ಇದರಲ್ಲಿ ಶ್ರೀಮಂತರ ಕುಟುಂಬ ಇರ್ಬೋದು, ಇದರಲ್ಲಿ ಬಡವರ ಕುಟುಂಬ ಇರ್ಬೋದು, ಇದು ಕಲ್ತವರ ಮಕ್ಕಳ ಕುಟುಂಬ ಇರ್ಬೋದು, ಕಲಿಯದವರದ್ದು ಇರ್ಬೋದು, ಇದಕ್ಕೆ ಯಾವುದು ಕೂಡ ಒಂದು ಸಾಮಾನ್ಯದಿಂದ ಎಲ್ಲದರಲ್ಲಿ ಕೂಡ ಇದರಲ್ಲಿ ಇವತ್ತು ಪ್ರಯೋಜನಕಾರಿ ಆಗುವಂಥ ಒಂದು ಸಂಸ್ಥೆಯಾಗಿ ಇವತ್ತು ಪರಿವರ್ತನೆ ಇವತ್ತು ಆಗುವಂಥದ್ದು. ಇದೀಗ ಪ್ರಾರಂಭ ಮಾತ್ರ. ನನಗೆ ವಿಶ್ವಾಸ ಇದೆ ಇಕ್ಬಾಲ್ ಬಾಲಿಲಾರವರ ಆ ಒಂದು ನೇತೃತ್ವದಲ್ಲಿ ಎಲ್ಲರ ಒಂದು ಸಹಕಾರ ಮುಖಾಂತರ ಮುಂದಿನ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ಒಂದು ಕೌನ್ಸಿಲಿಂಗ್ ಮತ್ತು ಜನಪರವಾಗಿ ಒಂದು ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗುವಂಥದ್ದು. ಇದೀಗ ಮೊದಲನೇದು ಈ ಒಂದು ಟೆಂಪರಿ ನನಗೆ ಕಾಣ್ತದೆ, ಇದು ಒಂದು ಹಂತದೊಂದು ತಾತ್ಕಾಲಿಕ ಮಾತ್ರ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಉತ್ತಮವಾಗುವಂಥದ್ದು, 5-10 ವರ್ಷ ಆಗುವ ಮತ್ತಷ್ಟು ದೊಡ್ಡವಾಗಿ ಪರಿವರ್ತನೆ ಆಗುವಂಥ ಎಲ್ಲ ಅವಕಾಶನೇ ಕಾಣ್ತದೆ. ಒಂದು ಯಾಕೆ ಇದರ ಉದ್ದೇಶ ಒಂದು ಸದುದ್ದೇಶವಾಗಿದೆ. ಎರಡನೇದೇನು ಇದಕ್ಕೇನು ಎಲ್ಲರೂ ಕೂಡ ಇವತ್ತು ಸಹಕಾರ ಮಾಡಲಿಕ್ಕೆ ಇದಕ್ಕೆ ಒಂದು ಉತ್ತಮ ಸದುದ್ದೇಶದ ಯಾರ್ದು ಕೆಲಸ ಪ್ರಾರಂಭ ಮಾಡಿದರೆ ಅದಕ್ಕೆ ಸಹಕಾರ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ. ಇವತ್ತು ನಾನು ನೋಡಿದ ಮಟ್ಟಿಗೆ ಉತ್ತಮವಾದ ಸಂಘ ಸಂಸ್ಥೆಗಳಿಗೆ ಹಣ ಕೊಡಲಿಕ್ಕೆ 100 ಜನ ಮುಂದೆ ಬರ್ತಾರೆ. ಇಲ್ಲಿ ತುಂಬ ಜನ ಇದ್ದಾರೆ, ಹೇಳ್ಬೇಕು 3 ಜನ ಮುಂದೆ ಬರ್ತಾರೆ. ಮತ್ತು ಅದು ಸದುಪಯೋಗ ಆಗಬೇಕೆಂಬ ಒಂದು ಭಾವನೆ ಬರಬೇಕು. ಸದುಪಯೋಗ ಆಗ್ತದೆ ಎಂಬ ಭಾವನೆ ಜನರಿಗೆ ಬಂದಾಗ ದುಡ್ಡನ್ನು ನಿಮ್ಮ ಕಾಲು ಬುಡಕ್ಕೆ ತಂದು ಆಗ್ತಾರೆ. ಅಷ್ಟು ಇವತ್ತು ನಾನು ನೋಡಿದ ವ್ಯವಸ್ಥೆ. ಯಾಕೆ ಯಾರು ಇವತ್ತು ಅನುಕೂಲಸ್ಥರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಅವ್ರಿಗೆ ನಾವು ಕೂಡ ಸಮಾಜಕ್ಕೆ ಏನಾದರೂ ಕೊಡಬೇಕು, ಜನರಿಗೆ ಏನಾದರೂ ಕೊಡಬೇಕೆಂಬ ಕನಸು, ಆಸೆ, ಮನಸ್ಸು ಎಲ್ಲ ಕೂಡ ಇದೆ. ಅದು ಯಾರ ಮುಖಾಂತರ ಕೊಡಬೇಕು, ಸಮಾಜ ಯಾರು ಕೆಲಸ ಮಾಡ್ತಾರೆ ಅದನ್ನು ನೋಡಿ ಅವರು ಕೊಡುವಂಥ ಕೆಲಸ ಇವತ್ತು ಮಾಡ್ತಾರೆ. ಅಂಥ ಒಂದು ಸಂಸ್ಥೆಯಾಗಿ ಇವತ್ತು ಖಂಡಿತವಾಗಿ ಪರಿವರ್ತನೆ ಆಗ್ತದೆ. ಮತ್ತು ಇಕ್ಬಾಲ್ ಬಾಲಿಲಾರವರು ಒಂದು ಕೆಲಸ ಹಿಡಿದುಕೊಂಡು ಹೋದರೆ ಅತ್ಯಂತ ಪ್ರಾಮಾಣಿಕತೆಯಿಂದ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಅದು ಆಲೋಚನೆ ಮಾಡದೆ ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವಂಥ ಒಂದು ನಾಯಕತ್ವ ಮತ್ತು ವ್ಯಕ್ತಿತ್ವ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಭಾಳಷ್ಟು ವರ್ಷಗಳಿಂದ ಇವತ್ತು ನಾನು ನೋಡಿದ್ದೇನೆ. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಬೆನ್ನ ಹಿಂದೆ ಬಿದ್ದು ಅನುಷ್ಠಾನ ಮಾಡುವಂತಹ ಒಂದು ಕಮಿಟ್ಮೆಂಟ್ ಬದ್ಧತೆ ಇರುವಂಥ ವ್ಯಕ್ತಿತ್ವ ಆದ ಕಾರಣ ಇದೆಲ್ಲವೂ ಕೂಡ ಒಂದು ಉತ್ತಮ ರೀತಿಯಿಂದ ಇವತ್ತು ಪ್ರಾರಂಭ ಇವತ್ತು ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಕಳೆದ ಮೀಟಿಂಗ್ ಆದ ಸಂದರ್ಭ ನಾನು ಹೇಳಿದೆ, ದೊಡ್ಡ ಮಟ್ಟದ ಆಲೋಚನೆ ಮಾಡಬೇಡಿ, ಸಣ್ಣ ಮಟ್ಟದ ಆಲೋಚನೆ ಫಸ್ಟಿಗೆ ಮಾಡಿ ಮತ್ತೆ ಹಂತ ಹಂತವಾಗಿ ಮುಂದೆ ತಗೊಂಡು ಹೋಗುವಂಥ ಕೆಲಸ ನಾವು ಖಂಡಿತವಾಗಿಯೂ ಮಾಡುವ. ಯಾಕಂತ ಹೇಳಿದರೆ ನಾನು ಸಣ್ಣದಿಂದಲೇ ಕಾಲೇಜ್ ಸಮಯದಿಂದಲೇ ಇಂಥ ಡಿ ಅಡಿಕ್ಷನ್ ಕ್ಯಾಂಪ್ ಇರಲಿ, ಪ್ರಜ್ಞಾ ಕೌನ್ಸಿಲ್ ಸೆಂಟರ್ ಇರಲಿ, ಬಜಾಲ್ನಲ್ಲಿ ಅವತ್ತು ಪ್ರಾರಂಭ ಮಾಡುವಾಗ ನಾನೇ ಅದನ್ನು ತಂದೆ ಶಾಸಕರಾಗಿದ್ದು ನಾನು ಹೋಗಿದ್ದೆ, ನೆನಪಿದೆ. ಕುಲಾಸರು ಫ್ರೀಯಾಗಿ ಕಟ್ಟಿ ಕೊಟ್ಟರು. ಈಗ ಇಲ್ಲಿದೆ. ಆದರೆ ಇದು ಬೇರೆ ಬೇರೆ ರೀತಿಯ ನಾಲ್ದು ಇದು ಬರೀ ಇದೊಂದು ಕೌನ್ಸಿಲಿಂಗ್ ಸೆಂಟರ್ ಮಾತ್ರ ಅಲ್ಲ, ದೊಡ್ಡ ಮಟ್ಟದ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಆಗಿ ಕೂಡ ಇದು ಪರಿವರ್ತನೆ ಖಂಡಿತವಾಗಿಯೂ ಕೌಶಲ ಅಭಿವೃದ್ಧಿಯ ಒಂದು ಸಂಸ್ಥೆ ಕೂಡ ಇವತ್ತು ಪರಿವರ್ತನೆ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಆದ ಕಾರಣ ನಮ್ಮೆಲ್ಲರ ನಾನು ಹೇಳೋದಿಷ್ಟೇ, ನಾವೆಲ್ಲರಿಗೂ ಅದು ಸಂಪೂರ್ಣ ಸಹಕಾರ ಕೊಡುವ. ನಾನು ಕೂಡ ಸಹಕಾರ ಮಾಡ್ತೇನೆ ಅಂತ ಹೇಳಿದ್ದೇನೆ, ಅದು ಖಂಡಿತವಾಗಿ ಸಹಕಾರ ಇದಕ್ಕೆ ಮಾಡೇ ನಾನು ಮಾಡ್ತೇನೆ. ಎಲ್ಲರೂ ಕೂಡ ನಾವು ಬಹುಶಃ ಸಹಕಾರ ಕೊಟ್ಟು ಪ್ರಾರಂಭಿಸುವ. ಅದು ಮತ್ತೆ ಯಾವುದೇ ನೋಡಿ
ಯಾವುದೇ ಒಂದು ದೊಡ್ಡ ಮಟ್ಟದ ಕೆಲಸಗಳು ದೊಡ್ಡ ಮಟ್ಟದಲ್ಲೇ ಪ್ರಾರಂಭ ಆಗಲಿಲ್ಲ. ಯಾವುದೇ ಇರಲಿ ಸಣ್ಣದಿಂದಲೇ ಪ್ರಾರಂಭ ಆಗುವಂಥದ್ದು. ಏನೊಂದು ಸಣ್ಣೊಂದು ಐಡಿಯಾ ಬಂದು ಒಂದು ಮಾಡಿದ್ರು, ಇನ್ನೊಂದು ಸಕ್ಸಸ್ ಆಯಿತು, ಅದು ಕನೆಕ್ಷನ್ ಆಯಿತು, ಅದು ಸಕ್ಸಸ್, ಮತ್ತೆ ದೊಡ್ಡವಾಗಿ ಪರಿವರ್ತನೆ. ಇದು ಕೂಡ ಅದೇ ರೀತಿ ಆಗುವಂಥ ಎಲ್ಲ ಲಕ್ಷಣಗಳು ಮತ್ತೆಲ್ಲ ದಿಕ್ಸು ನನಗೆ ಕಾಣ್ತದೆ. ಆದ ಕಾರಣ ಎಲ್ಲರ ದುವಾ ಮುಖಾಂತರ, ಎಲ್ಲರ ಸಹಕಾರ ಮುಖಾಂತರ ತಾವು ಕೂಡ ಎಲ್ಲರನ್ನು ಜೊತೆ ತೆಗೆಸಿ ಕೊಂಡೋಗಿ ಒಗ್ಗಟ್ಟಿನಿಂದ ಆದ ಕಾರಣ ಜನರನ್ನು ಆಲೋಚನೆ ಮಾಡಿಕೊಂಡು ಮುಂದೆ ಹೋಗುವಂಥ ನಮ್ಮ ಕೆಲಸ ಕಾರ್ಯಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ಇರ್ತಂತ ಹೇಳಿಕೊಳ್ತಾ, ಇಲ್ಲಿ ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ತಾವೆಲ್ಲರೂ ತಮ್ಮ ಸಂಪೂರ್ಣವಾದ ಸಹಕಾರ ಖಂಡಿತವಾಗಿ ಕೊಡ್ತಂತ ಹೇಳಿದಿರಿ. ನಾನು ಕೂಡ ಸಂಪೂರ್ಣ ಇರಬೇಕೆಂಬ ನನಗೆ ಆಸೆ ಇದೆ. ನನಗೆ ಮತ್ತೆ ಈಗ ಬೆಂಗಳೂರಿಗೆ ಹೋಗಬೇಕಾದ ಕಾರಣ ಅದು ಮುಂಚೆ ಮನೆಗೆ ಹೋಗಿ ಮತ್ತೆ ಹೋಗಿ, ಯಾಕೆಂದರೆ ಬಂದು ಮನೆಗೆ ಕೂಡ ಹೋಗಲಿಲ್ಲ. ಅದಕ್ಕೆ ಮನೆಗೆ ಹೋಗಿ ಒಂದು 10 ನಿಮಿಷ ಮನೆಗೆ ಹೋಗಿ ಮತ್ತೆ ಬೆಂಗಳೂರು ಹೋಗಲಿಕ್ಕೆ ಇದ್ದ ಕಾರಣ ಸ್ವಲ್ಪ ಬೇಗ ಹೋಗಲಿಕ್ಕೆ ತಾವು ಅನುಮತಿ ಕೊಡಬೇಕಂತ ನಾನು ನಿಮ್ಮತ್ತೆಲ್ಲ ನಾನು ಕೇಳಿಕೊಂಡು, ಮತ್ತೊಮ್ಮೆ ನಾನು ಜಿಯಾಬಾಬು ಅಕ್ಕ, ಶರೀಫ್ ಅಕ್ಕ, ಇಕ್ಬಾಲ್ ಇರಲಿ, ನಮ್ಮ ಹೈದರ್ ಪ್ರತಿಭಾ, ನಾಸೀರ್ ಇರಲಿ, SMR ರಶೀದ್, ಇನ್ನತೆಲ್ಲ ಮುಖಂಡರಿರಲಿ, ಮುಸ್ತಫಾ ಇರಲಿ, ಇವರಿಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿ, ನೀವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಸಹಕಾರ ಕೊಡಿ. ನಾವು ಕೂಡ ಅದಕ್ಕೆ ಸಹಕಾರ ಕೊಡೋಂಥ ಕೆಲಸ ಮಾಡುವ. ಬಹುಶಃ ಇವತ್ತು ಪ್ರಾರಂಭ ಆಯಿತು. 3 ವರ್ಷ ಆದ ನಂತರ ಸರ್ಕಾರಿ ಜಾಗ ಕೇಳಿದಾಗ ಸರ್ಕಾರಿ ಜಾಗ ನಿಮ್ಗೆ ಸಿಕ್ಕುವ ಖಂಡಿತವಾಗಿ ಇವತ್ತು ಹಾಗೆ ಅಷ್ಟಾದರೆ ಎಷ್ಟೋ ದಾನಿ ನಿಮಗೆ ಕಟ್ಟಲಿಕ್ಕೆ ಮತ್ತು ಅದು ಮುಂದೆ ತೆಕೊಂಡು ಹೋಗ್ತದೆ, ಎಲ್ಲಿಗೆ ಹೋಗಿ ಮುಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಳ್ಳುತ್ತಾ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ಹೇಳೋ ಮೂಲಕ ನಾನು ಉದ್ಘಾಟಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇಂತೆಲ್ಲ ಸೋದರಿಗೆ ನಮಸ್ಕಾರಗಳು. ಸಹೋದರರೇ, ನಿಮ್ಗೆಲ್ಲ ಗೊತ್ತಿದೆ ಸಮಯದ ಅಭಾವ ಇದೆ ಅಂತ ಹೇಳಿ. ಆದರೂ ಕೂಡ ಎಲ್ಲರಿಗೂ ನನಗೂ ಕೂಡ ತುಂಬಾ ಮಾತಾಡಬೇಕು ಅಂತ ಒಂದು ಆಸೆ ಇದೆ, ನಿಮ್ಮ ಹತ್ರ ಹೇಳಬೇಕು ಅಂತೇಳಿ. ಆದರೆ ಇದು ಸಮಯವಲ್ಲ. ಇನ್ಶಾ ಅಲ್ಲಾ ನಾವೊಂದು 8 ತಿಂಗಳ ಪದ್ಧತಿಯ ನಂತರ ಮಂಗಳೂರಿನ ಪುರಭವನದಲ್ಲಿ ಒಂದು 5,000 ಜನರನ್ನು ಸೇರಿಸಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ನಾವು ಏನು ಮಾಡಿದ್ದೇವೆ ಎನ್ನುವಂಥ ಸಂದೇಶವನ್ನು ಕೊಡ್ಲಿಕ್ಕಿದ್ದೇವೆ. ಇನ್ಶಾ ಅಲ್ಲಾ ಅಷ್ಟರ ತನಕ ನಮ್ಮ ಯಾತ್ರೆಯಲ್ಲಿ ನೀವು ಬಂದಿರೋ ಪ್ರತಿಯೊಬ್ಬರನ್ನು ಕೂಡ ತಿಂಗಳಿಗೆ ಒಂದ್ಸರಿ ಅದನ್ನ ಒಬ್ಬೊಬ್ಬರನ್ನ ಕರೆಸಿಕೊಂಡು ನಾವು ವಿಷಯವನ್ನು ಹೇಳಿ ನಾವು ಕಾರ್ಯಕ್ರಮಗಳ ಮುಂದುವರಿಸ್ತೇವೆ ಇನ್ಶಾ ಅಲ್ಲಾ. ಈಗ ನಮ್ಮ UT ಖಾದರ್ ಅವರಿಗೆ ನಾನೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೇನೆ. ಅದರ ಒಳಗೆ ಏನಿದೆ ಅಂತೇಳಿ ಅವರು ಕಾರಿನಲ್ಲಿ ಹೋದ ನಂತರ ಅದನ್ನು ನೋಡ್ಕೊಳ್ಳಿ ಇನ್ಶಾ ಅಲ್ಲಾ. ಅದನ್ನ ನಮ್ಮ ನಾಡು ಮುಸ್ತಫಾ ಅಬ್ದುಲ್ಲಾ ಉಳ್ಳಾಳ ಮತ್ತು ನಮ್ಮ ಇಬ್ರು ನಾಯಕರು ಸೇರಿಕೊಂಡು UT ಖಾದರ್ ಸರ್ ಅವರಿಗೆ ಅದನ್ನ ಸಮರ್ಪಿಸಬೇಕು. ಬಿಬರಕತೆ ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇಲ್ಲ ಮಾಡ್ಲಿ ಇನ್ಶಾ ಅಲ್ಲಾ. ನಮ್ಮ ಮುಸ್ತಫಾ ಅಬ್ದುಲ್ಲಾರವರ ನೇತೃತ್ವದಲ್ಲಿ ಅವರ ಒಂದು ಚರಿತ್ರೆಯನ್ನು ಓದಿಕೊಂಡಂತ ಪುಸ್ತಕ ಅದು ಇನ್ಶಾ ಅಲ್ಲಾ ಒಂದು ಹೆಚ್ಚು ಬರ್ಲಿಕ್ಕಿದೆ. ಇದು ಆರಂಭದಲ್ಲಿ ಸ್ವಲ್ಪ ಬರೆದು ನಮ್ಮ ಮುಸ್ತಫಾ ಅಬ್ದುಲ್ಲಾರವರ ಒಂದು ಕನಸಿನಂತೆ ಈ ಒಂದು ಪುಸ್ತಕವನ್ನ ಇನ್ಶಾ ಅಲ್ಲಾ ಒಂದೊಂದು ಫೋಟೋ ಅವರ ಸಾಧನೆಯ ಹಂತವನ್ನು ನಾವು ಹಾಕಿದ್ದೇವೆ ಇನ್ಶಾ ಅಲ್ಲಾ. ಇದೀಗ ಎರಡನೇದಾಗಿ ನಮ್ಮ ಭಾರತ್ ಮುಸ್ತಫರ್ ಅವರು ಇದನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ನಾವು 8 ತಿಂಗಳು ಏನ್ ಮಾಡ್ತೇವೆ ಅಂತ ಹೇಳಿ ಅದನ್ನ ವೈಟ್ ಸ್ಟೋನ್ ಶರೀಫ್ ಹಾಜಿ ಅವರು ಬಿಡುಗಡೆ ಇನ್ಶಾ ಅಲ್ಲಾ ಎಲ್ಲ ಅತಿಥಿ ನಮ್ಮ ಖತೀಬ್ಗೆ ಇನ್ಶಾ ಅಲ್ಲಾ. ಬಿಬರಕತೆ ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹ್. ನಮ್ಮ ಶರೀಫ್ ಹಾಜಿ ಅದನ್ನು ಓದ್ತಾರೆ ಇನ್ಶಾ ಅಲ್ಲಾ. ನಾಮದಿಂದ ಎಲ್ಲರೂ ಕೂಡ ದಯವಿಟ್ಟು ಕೇಳಿ ಇನ್ಶಾ ಅಲ್ಲಾ. ಫಿರ್ದೌಸ್ ಲಕ್ಷ್ಮೀಶ್ವರ ಬೇಗ ಬನ್ನಿ ವೇದಿಕೆಗೆ. ಸರ್ವಶಕ್ತನಾದ ಅಲ್ಲಾಹನ ನಾಮದಿಂದ 8 ತಿಂಗಳ ಸಮಸ್ತ ಯೋಜನೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಆಗಸ್ಟ್ 20ರಿಂದ ಏಪ್ರಿಲ್ 20ರ ತನಕ ಈ ಯೋಜನೆ ಮುಂದುವರಿಯಲಿದೆ ಇನ್ಶಾ ಅಲ್ಲಾ. ಯೋಜನೆ ಹೆಸರು ಒಳಿತಿನ ಮುಂಬತ್ತಿ.
ಮಸೀದಿಗಳಿಗೆ ಭೇಟಿ ನೀಡಿ ಅಲ್ಲಿನ ಜಮಾತಿಗರನ್ನು ಸೇರಿಸಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಸಲಾಗುವುದು ಮತ್ತು ಅದನ್ನು ಪರಿಶೀಲನೆ ನಡೆಸಲಾಗುವುದು. ಮಸೀದಿಯಲ್ಲಿ ನಡೆಸಬೇಕಾದ ಮಸೀದಿಯಲ್ಲಿ ನಡೆಸಬೇಕಾದ ಕಾರ್ಯಗಳು ಮತ್ತು ಪೋಷಕರ ಜವಾಬ್ದಾರಿ ಬಗ್ಗೆ ಮಾಹಿತಿ ನೀಡಿ ಅದರ ನಿರ್ವಹಣೆ ಬಗ್ಗೆ ಸೂಚಿಸಲಾಗುವುದು. ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ತರಬೇತಿ ಮೂಲಕ ಜಾಗೃತಿ ಮೂಡಿಸುವುದು. ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ತರಬೇತುದಾರರಿಗೆ ವಿಶೇಷ ಮಾಹಿತಿ ಕಾರ್ಯಾಗಾರ ನಡೆಸಲಾಗುವುದು. ಕಚೇರಿ ನಡೆಸಲಿರುವ ಕಾರ್ಯ ಚಟುವಟಿಕೆಗಳು: ಅತಿಯಾದ ಮೊಬೈಲ್ ಬಳಕೆ, ಕಲಿಕೆಯಲ್ಲಿ ಹಿಂದೆ ಬೀಳುವ ಮಕ್ಕಳು, ಮಾದಕತೆಗೆ ಬಲಿಯಾದವರು, ಖಿನ್ನತೆಗೆ ಒಳಗಾದವರು, ಕೌಟುಂಬಿಕ ಸಮಸ್ಯೆ, ಹೀಗೆ ವಿವಿಧ ವಿಷಯಗಳಿಗೆ ಕೌನ್ಸೆಲಿಂಗ್ ನಡೆಯಲಿದೆ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಯಲಿದೆ. ಭಾಷಣಗಾರರನ್ನು ಬರಹಗಾರರನ್ನು ನಿರ್ಮಿಸಲು ವಿಶೇಷ ತರಬೇತಿಗಳು, ಶೈಕ್ಷಣಿಕ ತರಬೇತಿಗಳು ಮತ್ತು ಮಾಹಿತಿ ಶಿಬಿರಗಳು ಇಲ್ಲಿ ನಡೆಯಲಿದೆ. ಕವಿಗೋಷ್ಠಿ, ವಿಚಾರಗೋಷ್ಠಿ, ಚಿಂತನ ಮಂಥನ ಸಭೆಗಳು ಇಲ್ಲಿ ನಡೆಯಲಿದೆ. ತರಬೇತುದಾರರ ತಂಡ ರಚಿಸುವುದು. 8 ತಿಂಗಳ ಈ ಯೋಜನೆಗಳನ್ನು ಮುಕ್ತಾಯಗೊಳಿಸಿ 2026 ಏಪ್ರಿಲ್ ತಿಂಗಳಲ್ಲಿ ಎಲ್ಲರನ್ನು ಸೇರಿಸಿ ಸೇವೆಯನ್ನು ತಿಳಿಸಿ ಮತ್ತೆ ಮುಂದಿನ ಯೋಜನೆ ತಿಳಿಸಲಾಗುವುದು. ಅನಾವರಣಗೊಳಿಸಿದವರು ಡಾಕ್ಟರ್ ಹಾಜಿ ಯುಟಿ ಇಫ್ತಿಕಾರ್ ಅಲಿ. ಭಾರತ್ ಮುಸ್ತಫಾಯ್. ಥ್ಯಾಂಕ್ ಯು. ಇದೀಗ ಅಧ್ಯಕ್ಷರ ಭಾಷಣ. ಅದರ ಮುಂಚಿತವಾಗಿ ನಮ್ಮ ಸಿಎಂ ಫಾರೂಕ್ ಸರ್ ಹೋದ್ರ ಅವರಿಗೆ ಐಡಿ ಕಾರ್ಡ್ ವಿತರಿಸಬೇಕು. ಅವರಿಗೆ ಐಡಿ ಕಾರ್ಡ್. ಬೆಂಗಳೂರು ಪ್ರಾಂತೀಯ ಅಧ್ಯಕ್ಷರಾಗಿ ಅಬ್ದುಲ್ ರಹಮಾನ್ ಸಂಕೇಶ್ ಇನ್ಶಾಲ್ಲಾ ಅವರಿಗೆ ಇನ್ಶಾಲ್ಲಾ ಶರೀಫಾ ಜೊತೆಗಿರಬೇಕು. ಆಮೇಲೆ ಜೈನುಲ್ ಆಬಿದ್ ಲಕ್ಷ್ಮೀಶ್ವರ್ ಇನ್ಶಾಲ್ಲಾ. ಉಳಿದವರೆಲ್ಲರಿಗೂ ಕೂಡ ಕ್ಷಮೆಯನ್ನ ಕೇಳ್ತೇನೆ. ಎಲ್ಲರಿಗೂ ಕೂಡ ಫಕೀರಬ್ಬ ಮಾಸ್ಟ್ರು, ಕಾಸರಗೋಡು ಪ್ರಾಂತೀಯ ಅಧ್ಯಕ್ಷರು, ನಮ್ಮ ಕೇರಳದ ಗಡಿಭಾಗ ಪ್ರದೇಶದಲ್ಲಿ. ಒಮ್ಮೆ ಬಿಬರಕತೆ ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ದಿಗ್ಗಜರಿದ್ದಾರೆ. ಎಲ್ಲರಲ್ಲೂ ಕೂಡ ಕ್ಷಮೆಯನ್ನ ಕೇಳುತ್ತಾ ನಮ್ಮ ಎಲ್ಲ ಸಜೀವ ಸಾನ್ನಿಧ್ಯವಾಗಿರುವಂತಹ ಫಕೀರಬ್ಬ ಮಾಸ್ಟರ್ ಅವರಿದ್ದಾರೆ. ಏರ್ ಇಂಡಿಯಾ ಉಸ್ಮಾನ್ ಹಾಜಿ ನಮಗೆಲ್ಲರಿಗೂ ಕೂಡ ಸಹಕಾರ ನೀಡುವ ನಮ್ಮ ಸಂಸ್ಥೆಯ ಸಂಚಾಲಕರು, ಎಲ್ಲರಿಗೂ ಕೂಡ ಬೆಳ್ಳಾರೆಯಿಂದ ಬಂದ ನಾಯಕರು ಎಲ್ಲರಿಗೂ ಕೂಡ, ಆಮೇಲೆ ಹೆಸರನ್ನ ಹೇಳಿ ನಮ್ಮ ಸಯ್ಯದರಿದ್ದಾರೆ, ಮುಜಫರ್ ಸರ್ ಅವರಿದ್ದಾರೆ, ಇಮ್ತಿಯಾಜ್ ಇಟಿಯರ್ ಅವರಿದ್ದಾರೆ. ಎಲ್ಲರಿಗೂ ಕೂಡ ಕೃತಜ್ಞತೆ. ಕೊನೆಯದಾಗಿ ನಮ್ಮ ಅಧ್ಯಕ್ಷೀಯ ಭಾಷಣ ಇನ್ಶಾಲ್ಲಾ. ಅದೇ ರೀತಿಯಲ್ಲಿ ಭಾರತ ಮುಸ್ತಫರ್ ಅವರಲ್ಲೂ ಕೂಡ ನಾವು ಕ್ಷಮೆಯನ್ನು ಕೇಳ್ತೇವೆ. ಕಾರಣ ಅವರಿಗೆ ಸಲ್ಲಿಸುತ್ತಾ ಗೌರವಾನ್ವಿತ GA ಬಾವ ಸರ್, ಫಾರ್ಮರ್ DCP ಮಾತ್ರವಲ್ಲ, ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ನಮಗೆ ಈ ಪ್ರೋತ್ಸಾಹವನ್ನು ಕೊಟ್ಟು ನೀವು ಮುನ್ನಡೆಯಿರಿ ಬಾಳಿಲ್ಲ, ನಿಮ್ಮ ಜೊತೆಗೆ ಏನೇ ಅಡೆತಡೆ ಬಂದರೂ ಕೂಡ ನಾವಿದ್ದೇವೆ ಅಂತ ಹೇಳಿ ನಮಗೆ ಪ್ರೋತ್ಸಾಹಿಸಿಕೊಂಡು ನಮ್ಮನ್ನ ಬೆಂಗಳೂರಿಗೆ ಕರೆಸಿ ಮಾತನಾಡಿಸಿ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ಪ್ರಮುಖ ಜ್ಯೋತಿಯಾಗಿರುವಂತಹ ನಮ್ಮ ಹೇಳಬೇಕಂತ ಹೇಳಿದ್ರೆ ಅವರು ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಆದರೆ ದೊಡ್ಡ ಅಧಿಕಾರ ಇಲ್ಲದಿದ್ರೂ ಕೂಡ ಎಲ್ಲ ಅಧಿಕಾರಿಗಿಂತಲೂ ದೊಡ್ಡ ಒಂದು ಸ್ಥಾನಮಾನ ಇರುವಂತಹ, ಎಲ್ಲರೊಂದಿಗೂ ಮುಖ್ಯಮಂತ್ರಿ ಕಚೇರಿಗೂ ಕೂಡ ಅವರು ಹೋಗುವುದು ನಮ್ಮ ಮನೆಯೊಳಗೆ ಹೋದ ರೀತಿಯಲ್ಲಿ ಹೋಗ್ತಾರೆ. ಅಲ್ಲಾಹು ಅವರಿಗೆ ನೀಡಿದಂತ ತೌಫೀಕ್, ಅವರಿಗೆ ಎಲ್ಲ ರೀತಿಯ ಶುಭ ಹಾರೈಕೆಯನ್ನು ನೀಡುತ್ತಾ ಅಧ್ಯಕ್ಷೀಯ ಭಾಷಣಕ್ಕಾಗಿ ಅವರನ್ನ ಆಹ್ವಾನಿಸ್ತೇನೆ. ಸಮಯ ತೆಗೊಳ್ಳಲ್ಲ, ನಿಮಗೆ ಉದ್ದೇಶ ಇದ್ರ ಗೊತ್ತಿದೆ. ಕಳೆದ ನಮ್ಮ ವೇದಿಕೆ ಮೇಲೆ ಇದಕ್ಕೆ ಈ ಒಂದು ಸಂಸ್ಥೆಗೆ ಕಾರಣೀಭೂತರಾದಂಥ ನಮ್ಮ ವೈಷ್ಣವ್ ಶರೀಫ್ರವರೇ, ನಮ್ಮ ಭಾರತ್ ಮುಸ್ತಫರ್ ಅವರೇ, ಮತ್ತು ಈಗ ತಾನೇ ಇಲ್ಲಿ ನಮ್ಮ ಇವರು ರಶೀದ್ ಹಾಜಿ ಅವರಿದ್ದರು. ಭಾಳ ಜನ 4-5 ಜನರ ಹೆಸರು ಹೇಳಿದ್ರು. ಇದಕ್ಕೆಲ್ಲ ಈ ಒಂದು ಸಂಸ್ಥೆ ನಡೆಯಬೇಕಾದ್ರೆ ಯಾರ್ಯಾರು ಇದಕ್ಕೆ ಸಹಾಯ ಆಧಾರ ಸ್ತಂಭ ಆಗಿದ್ದು 4-5 ಜನ ಇದ್ದಾರೆ. ಎಲ್ಲರೂ ಇಲ್ಲಿ ಇಲ್ಲ. ಜೊತೆಯಲ್ಲಿ ನಮ್ಮ ಬೆಂಗಳೂರಿಂದ ಅಲ್ಲಿಂದ ಬಂದಿದ್ದಾರೆ. ನಮ್ಮ ಎಡಕ್ಕೆ ಮುಜಫರ್ ಅವರಿದ್ದಾರೆ, ಅಲ್ಲಿ ರಫೀಕ್ ಮಾಸ್ಟರ್ ಅವರಿದ್ದಾರೆ, ಮತ್ತು ಬಹಳ ಜನ ತಾವೆಲ್ಲ ಇದ್ದೀರಿ. ನನಗೆ ಕಳೆದ ಮೇ 13ಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದೆವು. ಆವಾಗ ಸವಿಸ್ತಾರವಾಗಿ ನಾವು ಹೇಳಿದೆ. ಈಗ ತಾನೇ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ನಮ್ಮ ಇಕ್ಬಾಲ್ ಬಾಲಿಲ್ರವರು ಹೇಗೆ ಇದಕ್ಕೆ ಇಲ್ಲಿ ತನಕ ಬಂದು ಮೂರ್ತಿ ಎಂಬುದರ ಬಗ್ಗೆ ಕೂಡ ಹೇಳಿದರು. ಅವರೊಂದು ಪುಸ್ತಕ ಬರೆದಿದ್ದಾರೆ, ನಮ್ಮ ಮುಜಫರ್ ಓದಿರಬೇಕು ಅಂತ ಕಾಣುತ್ತೆ. ಆ ಪುಸ್ತಕ ಓದಬೇಕು. ಓದಿದ ನಂತರ ಈ ಮಾದಕ ವ್ಯಸನಗಳಿಂದಾಗಿ ಏನು
ಏನು ತೊಂದರೆ ಇದೆ, ಏನು ಗಂಡಾಂತರ ಆಗುತ್ತೆ ಸಮಾಜಕ್ಕೆ, ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಕುಟುಂಬಕ್ಕಾಗಲಿ ಎಲ್ಲ ಥರದ ಇನ್ನು ಮಂಗಳೂರಿನಲ್ಲಿ ನಡೆಯುವಂಥ ಭಾಳಷ್ಟು ಅಹಿತಕರ ಘಟನೆಗಳಲ್ಲಿ ಕೂಡ ಈ ಮಾದಕ ದ್ರವ್ಯ ಕಾರಣ ಅಂತ ಎಂಬುದರ ಬಗ್ಗೆ ನಮ್ಮ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಒಂದು ನಮ್ಮ ಮುಸಫರ್ ಅವ್ರಿಗೆ ಹೇಳ್ಬೇಕು, ನಾನು RTIಯಲ್ಲಿ ಇನ್ಫಾರ್ಮೇಷನ್ ತಗೊಂಡಾಗ ಕಳೆದ ಸರ್ ಹೇಳಿದೆ, ಮಂಗಳೂರಿನಲ್ಲಿ ಜಿಲ್ಲೆಯಲ್ಲಿ 204 ಜನ ಒಂದು 3 ವರ್ಷದ ಕೇಸಲ್ಲಿ 164 ಜನ ನಾವು ಔಟ್ ಆಫ್ 204. ಸಿಟಿಯಲ್ಲಿ 2,900 ಚಿಲ್ಲರೆಯಲ್ಲಿ 1,450 ಎಬವ್ 50% ನಾವು. ಇದಿಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ 70% ನಾವು. ಹೀಗೆ ನಮ್ಮ ಅಂದರೆ ನಾವು ಮಾದಕ ಪದಾರ್ಥ ಇದಕ್ಕೆ ವ್ಯಸನಿಗಳಾಗಿದ್ದೇವೆ, ಮಾದಕ ಸೇವಿಸಿದವರಾಗಿದ್ದೇವೆ ಮತ್ತು ಇಂಥ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದೇವೆ ಎಂಬುದರ ಬಗ್ಗೆ ತಿಳಿದು ನಾವು ಇದ್ರ ಬಗ್ಗೆ ನಮ್ಮ ಕಮಿಷನ್ ಇರ್ಬೋದು, SP ಇರ್ಬೋದು, DC ಇರ್ಬೋದು, DC ಎಲ್ಲರ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಿ ಇಲ್ಲಿ ಇಂಥದ್ದೊಂದು ಇವಂಥ ಸಂಸ್ಥೆ ಇದು ಅವಶ್ಯಕತೆ ಇದೆ. ಮತ್ತು ಕೆಲವು ಇದೊಂದು ಡಿ ಅಡಿಕ್ಷನ್ ಸೆಂಟರ್ ಬಗ್ಗೆ ನಾವು ನೋಡಿದ ಕೂಡಲೇ ಎಲ್ಲ ಬಹಳಷ್ಟು ಇಲ್ಲಿ ಮಂಗಳೂರಿನಲ್ಲಿ 3 ಇದು ಒಂದೇ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟದ್ದಿಲ್ಲ, ಆದರೆ ಕ್ರಿಶ್ಚಿಯನ್ ಸಮುದಾಯದ ಇಲ್ಲೇ 3 ಇದೆ. ಟೋಟಲ್ ರಾಜ್ಯದಲ್ಲಿರುವಂಥ ಹೆಚ್ಚಿಂದು ಅಂದರೆ ಔಟ್ ಆಫ್ 27 21 ಬೇರೆ ಸಮುದಾಯ ನಮ್ಮ ಒಂದೇ ಒಂದು ಇಡೀ ರಾಜ್ಯದಲ್ಲಿದೆ ಅಂತ ಹೇಳೋದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಲಾಸ್ಟ್ ಟೈಮ್ ಹೇಳಿದೆ. ಇದು ಅವಶ್ಯಕತೆ ಇದೆ. ಆ ಸಂದರ್ಭದಲ್ಲಿ ನಮ್ಮ ಸ್ಪೀಕರ್ ಅವರು ಹೇಳಿದ್ರು, ಈಗ ಏಕ್ದಮ್ ಡಿ ಅಡಿಕ್ಷನ್ ಸೆಂಟರ್ ಮಾಡಬೇಡಿ, ಅದಕ್ಕೆ ಭಾಳಷ್ಟು ಖರ್ಚು ಬರುತ್ತೆ ಅಂತ. ನಿಜ. ಈಗ ಮಾತಾಡ್ತಾ ಅವ್ರು ಹೇಳಿದ್ರು, ಬಾಲಿಲರವರೇ, ನಮಗೆ ಸರ್ಕಾರ ಜಾಗ ಕೂಡ ನಾಳೆ ಕೊಡಿಸ್ಬೋದು ಅಂತ. ನಾವು ಇದರಲ್ಲಿ ಎಲ್ಲರೂ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕಂತದ್ದು ಅವಶ್ಯಕತೆ ಇದೆ. ಇದು ಒಂದು ಅದರಲ್ಲೂ ಕೂಡ ಈ ಇದಕ್ಕೆ ಅಡಿಕ್ಷನ್ ಆದ ಕೂಡಲೇ ಇದಕ್ಕೆ ಎಲ್ಲರೂ ಕೂಡ ನೀವೊಬ್ಬ ಸೈಕ್ಯಾಟ್ರಿಕ್ ಹತ್ರ ಹೋದರೆ ನಾನ್ ಮುಸ್ಲಿಮ್ಸ್ಗೆ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿಗೆ ಹೋಗಿ ಪೂಜೆ ಮಾಡಿ, ಆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಅದೇ ಥರ ಮುಸ್ಲಿಂ ಸಮುದಾಯ ಹೋದರೆ ಆ ದರ್ಗಾಕ್ಕೆ ಹೋಗಿ, ಈ ದರ್ಗಾಕ್ಕೆ ಹೋಗಿ, ಮತ್ತೊಂದು ಮಾಡಿ, ನಮಾಜ್ ಮಾಡಿ, ಓದಿ ಅಂತೇಳಿ. ತಂಗಳಿಗಳ ಹತ್ರ ಹೋದರೆ ನೀವು 40 ಕುರಾನ್ 40 ಯಾಸಿನ್ ಓದಿ, ಮತ್ತೊಂದು ಓದಿ ಅಂತೇಳಿ. ಇದರ ಅರ್ಥ ಏನಂತಂದರೆ ಒಟ್ಟಾರೆ ಇದಕ್ಕೆ ನಮ್ಮ ಒಂದು ದೀನಿಯಾತ್ ಟಚ್ ಬೇಕು, ಟಚ್ ಇದ್ರೆ ಮಾತ್ರ ಇದು ಶಮನ ಆಗಲಿ ಸಾಧ್ಯತೆ ಅಂದರೆ ಇದೆ ಅಂತ. ನಮ್ಮ ಯುವಕರುಗಳಿಗೆ ಇವತ್ತು ಇದರಲ್ಲಿ ಬಹಳಷ್ಟು ಜನ ವ್ಯಸನಿಗಳಾಗಿ ಬಹಳ ಅನಾಹುತ ಆಗುತ್ತೆ. ಅದಕ್ಕೆ ಇಂಥ ಒಂದು ವ್ಯವಸ್ಥೆ ಅವಶ್ಯಕತೆ ಎಂಬುದು ತಿಳ್ಕೊಂಡು ನಾವು ಇವತ್ತು ಈ ಒಂದು ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳ್ಕೊಂಡು ನಾವು ಇವತ್ತು ಓಪನ್ ಮಾಡಿದ್ದೀವಿ. ನಮ್ಮ ಇಕ್ಬಾಲ್ ಬಾಲ್ರವರು ಭಾಳ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಜನ ಇದಕ್ಕೆ ಅಷ್ಟು ಈಸಿ ಇಲ್ಲ. ಇಲ್ಲಿ ನಮಾಜ್ ಮಾಡೋಕ್ಕೆ ಕೂಡ ವ್ಯವಸ್ಥೆ ಇದೆ, ಕೌನ್ಸಿಲಿಂಗ್ ಮಾಡೋಕ್ಕೆ ರೂಮ್ ಇದೆ. ಮತ್ತು ಈಗಾಗಲೇ ಭಾಳ ಜನ ಹುಡುಗರುಗಳು ಇದರಲ್ಲಿ ರಿಜಿಸ್ಟರ್ ಕೂಡ ಆಗಿದ್ದಾರೆ. ಇಲ್ಲಿ ಬರಬೇಕಾದವರು ಸೈಕ್ಯಾಟ್ರಿಕ್ ಡಾಕ್ಟರ್ ಶಾಹಿದ್ ಅವರು ಇಲ್ಲಿ ಬಂದಿದ್ದಾರೆ ಕೇರಳದಿಂದ. ಇವರೇ ಅಲ್ಲ, ಸೈಕಾಲಜಿಸ್ಟ್. ನಮ್ಮ ಏನಪ್ಪಯ್ಯ ಅವರು ನಮಗೆ ಪ್ರಾಮಿಸ್ ಮಾಡಿ ನಾವು ನಿಮ್ಮ ಜೊತೆಲಿ MOU ಮಾಡ್ತೇವೆ ಅಂತ ಕೂಡ ಟೈಅಪ್ ಮಾಡ್ಕೋತೇವೆ ಅಂತ ಹೇಳಿ ನಿಮಗೆ ಏನು ಸಹಕಾರ ಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಇದಕ್ಕೆ ಸಹಕಾರ ಖಂಡಿತ ಸಿಗುತ್ತೆ. ಇದು ಸಮುದಾಯದ ಒಂದು ಕೆಲಸ. ನಿಮ್ಮದು ಒಬ್ಬರದ್ದು ಇಕ್ಬಾಲ್ ಬಾಲಿರದಲ್ಲ. ಅದಕ್ಕೆ ಎಲ್ಲರ ಸಹಕಾರ ಕೈ ಜೋಡಿಸುವಂಥದ್ದು ಅವಶ್ಯಕತೆ ಇದೆ. ನಾವು ಯಾವನೇ ಆಗಲಿ, ಒಂದು ಸಮುದಾಯದಲ್ಲಿ ಯಾರೇ ಆಗಲಿ, ಎಲ್ಲೇ ಒಂದು ಮೂಲೆ ಒಳ್ಳೆ ಕೆಲಸ ಮಾಡುವಾಗ ನಾವೆಲ್ಲರೂ ಅವ್ರ ಜೊತೆಯಲ್ಲಿರಬೇಕು, ಅದಕ್ಕೆ ಸಹಕಾರ ಮಾಡಬೇಕು ಅನ್ನೋದು ನಮ್ಮದು ಆದ್ಯ ಕರ್ತವ್ಯ. ಅದು ಸಮುದಾಯದ ಸೇವೆ. ಸಮುದಾಯದಲ್ಲಿ ಒಬ್ಬ ಒಳ್ಳೆ, ಈಗ ನಮ್ಮ ಸ್ಪೀಕರ್ ಇದ್ದಾರೆ, ಅವರೊಂದು ಸಮುದಾಯದಲ್ಲಿ ವ್ಯಕ್ತಿ ಆಗಿದ್ದಾರೆ. ಈಗ ತಾನೇ ಮಾತಾಡ್ತಾ ಹೇಳಿದ್ರು ಏನಂತಂದರೆ ಇದರ ಅಮೇರಿಕಕ್ಕೆ ಹೋಗಿ ಕರ್ನಾಟಕದ ಉಳ್ಳಾಳ ಕ್ಷೇತ್ರದ ಒಂದು ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ದಾರೆ. ಆ ಹೆಸರು ಬಂದಿದೆ, ಅದು ಸಮುದಾಯದ ವ್ಯಕ್ತಿ. ಅದು ಸಮುದಾಯಕ್ಕೆ ಹೆಸರು ಬಿಟ್ಟು ಖಾದರ್ಗೆಲ್ಲ. ಆದ ಕಾರಣ ಸಮುದಾಯದಲ್ಲಿ ಯಾರಾದರೂ, ಈಗ ಅಡ್ವೊಕೇಟ್ ಮುಜಫರ್ ಇದ್ದಾರೆ, ಇನ್ನೊಬ್ಬರು ರಫೀಕ್ ಮಾಸ್ಟರ್ ಇದ್ರು, ಇನ್ನೊಬ್ಬರು, ಅವರೆಲ್ಲ ಒಂದೊಂದು ಒಳ್ಳೊಳ್ಳೆ ಕೆಲಸ ಮಾಡಿ ಒಂದೊಂದು ಫೀಲ್ಡಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಕೂಡ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ಅವರಿಗೆ ಸಹಾಯ ಮಾಡಿದ್ರು ಅಂತಂದರೆ, ಅವ್ರ ಜೊತೆಯಲ್ಲಿ ಇದ್ರಂತಂದರೆ ಅವ್ರಿಗೆ ಕೈ ಜೋಡಿಸಿದ್ರೆ ಅದು ಸಮುದಾಯಕ್ಕೆ ಕೈ ಜೋಡಿಸಿದಾಗ ಹೀಗೆ ಆಗಬೇಕು ಹೊರತು ಅವ್ರಿಗೆ ಯಾರಿಗಾದ್ರೂ ಕಾಳೆಯಲ್ಲಿರುವಂಥದ್ದಾಗಲಿ ಮತ್ತೊಂದಾಗಲಿ ಕಮೆಂಟ್ ಮಾಡೋಂಥದ್ದಾಗಲಿ ಏನೋ ತಪ್ಪಿರುವಾಗ ನಾವು ಹೋಗಿ ಮಾತಾಡ್ಬೋದೇ ಹೊರತು ಸಾಮಾಜಿಕವಾಗಿ ಯಾವುದೇ ಟೀಕೆ ಟಿಪ್ಪಣಿ ಮಾಡೋದಕ್ಕಿಂತ ಇಂಥ ಕೆಲಸಗಳಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಇದ್ದರೆ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ನನ್ನ ಅಭಿಪ್ರಾಯ. ಆದ ಕಾರಣ ತಾವೆಲ್ಲರೂ ಈ ಒಂದು ಅದರಲ್ಲೂ ಅದಕ್ಕೆ ಅಲ್ಸಲಾಂ ದೀನಿಯಾತ್ ಜೊತೆಯಲ್ಲಿ ದುನಿಯಾದ ಇಂಥ ಪಿಡುಗುಗಳನ್ನು ದೂರ ಮಾಡೋದ್ರ ಬಗ್ಗೆ ನಮಗೆ ಮುಸ್ತಫಾ ಅವ್ರಿಗೆ ನೋಡಿ ಒಂದು ಫೋನ್ ಸಾಯಂಕಾಲ ಮಾಡಿದೆ, ಬಂದರು. ಅದಕ್ಕೆ ಅವ್ರು ಈಗಿಲ್ಲ. ಈ ವಿಷಯದ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿದೆ. ಭಾಳಷ್ಟು ಯುವಕರು ಮೀಟಿಂಗ್ ಮಾಡಿದ್ದೇವೆ. ಇವರೆಲ್ಲರೂ
ಇದನ್ನು ಪ್ರಿವೆಂಟ್ ಮಾಡಬೇಕು, ಈ ಯುವಕರುಗಳಿಗೆ ಸರಿ ದಾರಿಗೆ ತಗೊಂಡು ಹೋಗಬೇಕು, ಇದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಎಲ್ಲರೂ ಭಾವಿಸಿದವರೇ ಇರೋದು. ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ನಿಮ್ಮತ್ತೆಲ್ಲ ಕೇಳಿಕೊಂಡು ನೀವೆಲ್ಲ ಸಹಾಯ ಮಾಡಬೇಕು. ಯಾಕೆ ಇಕ್ಬಾಲ್ ಬಾಲ್ರವರಿಗೆ ಏನು ಇಲ್ಲಿ ಬರೀ ಕೆಲವು ಜನ ಈಗ ಶರೀಫ್ರವರು ಅವರು ಇದಕ್ಕೆ ಸಹಾಯ ಮಾಡಿದ್ದಾರೆ, ಮುಸ್ತಫಾ ಅವರು ಸಹಾಯ ಮಾಡಿದ್ದಾರೆ. ಸಹಾಯ ಮಾಡೋದು ಅಷ್ಟೇ ಅಲ್ಲ, ನೀವು ಬಂದು ಇದರಲ್ಲಿ ಏನು ನಡೀತಾ ಇದೆ, ನಾವು ಕೊಡುವ ಸಹಾಯಕ್ಕೆ ಸರಿಯಾಗಿ ಇಲ್ಲಿ ನಡೀತಾ ಇದೆಯೋ ಎಂಬುದರ ಬಗ್ಗೆ ಕೂಡ ನೀವು ವಿಚಾರ ಮಾಡಿಕೊಂಡು ಜೊತೆಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಮಾತಾಡೋದಕ್ಕೆ ತುಂಬ ಇದೆ, ಮಾತಾಡೋಕ್ಕೆ ಹೋಗೋದಿಲ್ಲ. ನಿಮ್ಗೆ ಅರ್ಥ ಆಗುತ್ತೆ ನಾವು ಏನು ಮಾಡಬೇಕು ಅಂತ ಹೇಳ್ಕೊಂಡು ಇದನ್ನು ಈ ಉದ್ದೇಶ ತಿಳ್ಕೊಂಡು ನೀವೆಲ್ಲ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಇನ್ನೊಮ್ಮೆ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊಂಡು ಬಂದಿದ್ದಕ್ಕೆ ತಾವೆಲ್ಲ ಭಾಳ ಜನ ಬಂದಿದ್ದೀರಿ. ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಬಂದಿದ್ದಕ್ಕೆ ನಿಮಗೆ ಇನ್ನೊಮ್ಮೆ ಕೃತಜ್ಞ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಆಖಿರದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಈಗ ಇಷ್ಟು ಜನ ನೀವು ಇದ್ದೀರಲ್ವಾ, ಈಗೆಲ್ಲ ಅತಿಥಿಗಳೆಲ್ಲ ಹೋದ್ರು, ಆದ್ರೂ ನೀವು ಇಲ್ಲಿ ನಿಂತಿದ್ರಿ ಅಂತ ಹೇಳಿದ್ರೆ ನಿಮ್ಮನ್ನು ಹೊಗಳುವುದಲ್ಲ ನಾನು. ಇಷ್ಟು ಹೊತ್ತು ನೀವು ಕುಳಿತಿದ್ರಿ ಅಂತ ಹೇಳಿದ್ರೆ ನಿಮಗೆ ಸಮುದಾಯದ ಬಗ್ಗೆ ಕಾಳಜಿ ಇದೆ, ಖಂಡಿತ ಕಾಳಜಿ ಇದೆ. ಕಾರಣ ಶರೀಫ್ ಹಾಜಿ ಅವರಿಗೆ 5ವರೆಗೆ ಹೋಗಲೇಬೇಕು, ಆದರೂ ಕೂಡ ಅವರು ಮುಕ್ತಾಯ ತನಕ ನಿಲ್ಲುವುದು ಅದು ಸಮುದಾಯದ ಕಾಳಜಿ. ನಿಮಗೆಲ್ಲರಿಗೂ ಕೂಡ ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹೆಸರನ್ನು ಹೇಳಿದರೆ ಇನ್ನೂ ತುಂಬ ಹೆಸರುಗಳಿವೆ. ಪ್ರತ್ಯೇಕವಾಗಿ ನಮ್ಮ ಜಿ ಎ ಬಾವರವರ ಸಹೋದರರ ಮಗ ಜಲೀಲ್ ಅವರು ನನಗೆ ಜಿ ಎ ಬಾವಕ್ಕೆ ಹೇಳಿದ್ದಾರೆ, ನೀನು ಜಲೀಲನ್ನು ಹಿಡ್ಕೊ ಅಂತೇಳಿ. ಕಾರಣ ಅವರಿಗೆ ಬೆಂಗಳೂರಲ್ಲಿ ಇರೋದರಿಂದ ಅವರು 24 ಗಂಟೆಯೂ ಕೂಡ ನನ್ನೊಟ್ಟಿಗೆ, ನಾನು ಮಂಗಳೂರಿಗೆ ಬಂದರೆ ಅವರಿಗೆ ಫೋನ್ ಮಾಡೋದು, ಎಲ್ಲ ಕಡೆ ಕೂಡ ಕರ್ಕೊಂಡು ಹೋಗಿ ಕಷ್ಟಪಟ್ಟು ಏನೆಲ್ಲ ಮಾಡಿ ಈ ಸಂಸ್ಥೆಗೆ ಬೇಕಾಗಿ ಹಗಲಿರುಳು ದುಡಿದಂತಹ ವ್ಯಕ್ತಿ. ಅಲ್ಲಾಹು ಅವರಿಗೆ ಆಫಿಯತುಲ್ಲ ದೀರ್ಘಾಯುಸ್ಸನ್ನ ಕರುಣಿಸಲಿ. ಆಮೇಲೆ ನಮ್ಮ ಮನ್ಸೂರ್ ಆಜಾದ್ ಅಲ್ಹಮ್ದುಲಿಲ್ಲಾ ಅವರು ನಮಗೆ ಮೊದಲಾಗಿ ಸಹಕಾರ ನೀಡಿದವರು, ಸಹಾಯವನ್ನು ಕೂಡ ನೀಡಿದ್ದಾರೆ. ಆದರೆ ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ, ಅವರದೇ ಆದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆಮೇಲೆ ಯುವ ಉದ್ಯಮಿ ಇಕ್ಬಾಲ್ ಕೊಲ್ಪೆ ಅಲ್ಹಮ್ದುಲಿಲ್ಲಾ, ಅದು ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಅಂತೇಳಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇವತ್ತು ಮಾರ್ಪಾಡುಗೊಂಡಿದ್ದಾರೆ. ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಮೇಲೆ ರಫೀಕ್ ಎಲ್ಲರಿಗೂ ಕೂಡ ಈಗ ನಾನು ಕೊನೆಯದಾಗಿ ಇಬ್ಬರಿಗೆ ಮಾತಾಡ್ಲಿಕ್ಕೆ ನಾನು ಅವಕಾಶಗಳನ್ನು ಕೊಡೋದು. ಯಾಕಂತ ಹೇಳಿದ್ರೆ ಒಂದು ನಮ್ಮ ಹೆಸರನ್ನೇ ಹೇಳಿಲ್ಲ ಇದುವರೆಗೂ, ಶೇಖ್ ಮೊಹಮ್ಮದ್ ಇರ್ಫಾನಿ ಅವರು ಅವರ ಖತೀಬು ಸ್ಥಾನವನ್ನು ಬಿಟ್ಟುಕೊಂಡು ಈ ಡ್ರಗ್ಸ್ ವಿರುದ್ಧವಾದ ಆಂದೋಲನದಲ್ಲಿ ಕೈ ಜೋಡಿಸಿಕೊಂಡು ನಮ್ಮ ಸಂಸ್ಥೆ ಕೈ ಜೋಡಿಸಿದವರು. ಅಲ್ಹಮ್ದುಲಿಲ್ಲಾ, ನಮಗೆ ಕೊನೆ ಗಳಿಗೆಯಲ್ಲಿ ಸ್ವಲ್ಪ ಹಣ ಬೇಕಾಯಿತು. ಕಾರಣ ನಮ್ಮ ಶರೀಫ್ ಹಾಜಿ ಅವರೆಲ್ಲ ಸಪೋರ್ಟ್ ಮಾಡಿದ್ರು, ನಾನು ಕೂಡ ಕೈಯಿಂದ ಹಾಕಿದೆ. ಜಿ ಎ ಬಾವಾಕರ್ ಅವರು ಟೇಬಲ್ ಕೂಡ ಕಳಿಸಿದ್ರು. ಕೊನೆ ಗಳಿಗೆಯಲ್ಲಿ ಬಂದಾಗ ಅವರು ಮನೆಯಿಂದ ಏನೋ ಆ ಕಡೆ ಈ ಕಡೆ ಮಾಡಿಕೊಂಡು 1 ಲಕ್ಷ ರೂಪಾಯಿ ಇದಕ್ಕೆ ಕೈಯಿಂದ ಹಾಕಿದವರು. ಅಲ್ಲಾಹು ಅವರಿಗೆ ತಕ್ಕುದಾದ ಪ್ರತಿಫಲವನ್ನ ಅಲ್ಲಾಹು ನೀಡಲಿ ಅಂತೇಳಿ ನಾವೆಲ್ಲ ಪ್ರಾರ್ಥಿಸೋಣ. ಕಾರಣ ಅಂತಹ ಉಸ್ತಾದರು ಕಾಲಘಟ್ಟದ ಬೇಡಿಕೆ ಆಗಿರ್ತದೆ. ಆಮೇಲೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಅಡ್ವೊಕೇಟ್ ಸರ್ ಅವರಿಗೂ ಕೂಡ ಇದ್ದಾರೆ, ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಿದಂತಹ ಅವರು ಯುವ ನಾಯಕ. ಇನ್ಶಾಲ್ಲ ಕೊನೆ ಒಂದು 4 ನಿಮಿಷ 2 ನಿಮಿಷ ಮಾತಾಡ್ತಾರೆ. ಮೊದಲನೇದಾಗಿ ನನಗೆ ಅವರೊಬ್ರು, ನಾನು ಅವರ ಮಾತೇನು ಅಂತ ಹೇಳಿದ್ರೆ ಮಾತಿಗಿಂತ ಅವರು ಕೆಲಸ ಎಲ್ಲದರಲ್ಲೂ ಕೂಡ ಅವರು ಸೌಹಾರ್ದತೆಗಾಗಿ ನಾನು ನೋಡಿದ್ದೇನೆ. ಅವರ ಕಚೇರಿಗೆ ಹೋದಾಗ ಎಷ್ಟು ಜನ ಬರ್ತಾರೆ ಅಂತ ಹೇಳಿ ಅವರು ನೀಡುವಂತಹ ಸೇವೆಗಳು. ನಾನು ಅವರ ಪುಸ್ತಕವನ್ನ ಅವರ ಕೈಗಿಟ್ಟಾಗ ಅವರು ಹೇಳಿದ್ರು, ಪುಸ್ತಕವನ್ನು ನೋಡ್ಕೊಂಡು ಹೇಳಿದ್ರು ಈ ಪಾಯಿಂಟ್ ಬೇಕು, ಈ ಪಾಯಿಂಟ್ ಬೇಡ, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಹೇಳಿ. ನಾನು ಅವಾಗ ತಿಳ್ಕೊಂಡು, ನೀವು ಇಷ್ಟೆಲ್ಲ ಬಿಸಿ ಬಿಸ್ನೆಸ್ ಇರುವಾಗ ಹೇಗೆ ಸರ್ ಇದನ್ನ ಇಷ್ಟೊಂದು ಜ್ಞಾನ ನಿಮಗಿದೆ ಅಂತ ಹೇಳುವಾಗ ಅವರು ನಗುತ್ತಾ, ಕಾರಣ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇನ್ಶಾಲ್ಲಾ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾನು ಹೇಳಿದಾಗೆ ಭಾರತ್ ಮುಸ್ತಫಾ ಸರ್, ಅಲ್ಲಾಹು ದೀರ್ಘಾಯುಸ್ಸು ಆಫಿಯತನ್ನ ಕರುಣಿಸಲಿ. ಅವರು ಇನ್ಶಾಲ್ಲಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಸಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ವರಹಮತುಲ್ಲಾಹಿ ವಬರಕಾತು. ಇವತ್ತು ಬಾಲಿಲ ಅವರು ಶುಭ ಹಾರೈಸಲಿಕ್ಕಾಗಿ ಹೇಳಿದ್ದಾರೆ. ಬಾಲಿಲ ಸರ್, ನೀವು ಶುಭ ಹಾರೈಸಲಿಕ್ಕೆ ಹೇಳಿದ್ದೀರಿ, ಆದರೆ ಶುಭ ಹಾರೈಸೋದಕ್ಕಿಂತ ಜಾಸ್ತಿ ನಿಮಗೆ ಸ್ವಲ್ಪ ಜವಾಬ್ದಾರಿಯನ್ನು ಮನವರಿಕೆ ಮಾಡಿಕೊಡ್ತೇನೆ ಅಷ್ಟೇ. ನೋಡಿ, ಸುಲಭದ ಕೆಲಸ ಅಲ್ಲ ಸ್ವಾಮಿ ನೀವು ಶುರು ಮಾಡಿದ್ದು. ಒಂದು ಸರ್, ನಾವಿಲ್ಲಿ ಹಣ ಕೊಡ್ತೇವೆ, ಮತ್ತೊಂದು ದೂರದಲ್ಲಿ ಅಂತ ಮಾತಾಡ್ತೇವೆ, ಎಲ್ಲ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ನೀವು ಮಾಡುವ ಯಾವ ಕೆಲಸ ಏನೆಂದರೆ ಮನಸ್ಸನ್ನು ರಿಪೇರಿ ಮಾಡುವುದು. ಬಾಡಿಯನ್ನು ರಿಪೇರಿ ಮಾಡಲಿಕ್ಕೆ ಅಷ್ಟುದಿಲ್ಲ, ಎಕ್ಸಸೈಸ್ ಮಾಡ್ಬೋದು, ಮತ್ತು ಮೆಡಿಸಿನ್ ಎಲ್ಲ ತೆಗಿಬೋದು. ಮನಸ್ಸನ್ನು ರಿಪೇರಿ ಮಾಡೋದು ಸುಲಭ ಅಲ್ಲ ಸ್ವಾಮಿ. ಅದು ನೀವು ಇದಕ್ಕೆ ತನು ಮನ ಧನ ಮಾತ್ರ ಅಲ್ಲ, ಕಾಯ ವಾಚ ಮನಸ್ಸ ನಿಮ್ಮ 24 hours ಇದಕ್ಕೆ ನೀವು ಇಲ್ಲಿ ಡೆಡಿಕೇಟ್ ಮಾಡಬೇಕು. ಯು ಆರ್ ಎ ಲೀಡರ್ ಫಾರ್ ದಿಸ್. ಇಲ್ಲದ್ರೆ ಸರಿ ಆಗೋದಿಲ್ಲ. ನಿಮ್ಮ ಟೀಮಲ್ಲಿ ಇದ್ದಾರಲ್ಲ, ಎವ್ರಿ ಡೇ ಯು ಹ್ಯಾವ್ ಟು ಪ್ರಮೋಟ್ ದೇಮ್. ಅವರಿಗೆ ಮೋಟಿವೇಶನ್ ಮಾಡಬೇಕಾಗ್ತದೆ.
Sir, counseling, sir. Am I right? You need a lot of patience for this. ನೋಡಿ, ಇದನ್ನು ಪರ್ಸನಲ್ ಆಗಿ ತೆಗಿಬೇಕಾಗ್ತದೆ. ಪ್ರತಿಯೊಂದನ್ನು ಪರ್ಸನಲ್ ಆಗಿ ಇಲ್ಲದಿದ್ರೆ ನಾವು ಇದೆಲ್ಲ ಮಾಡೋದು ವೇಸ್ಟ್ ಅಂತ ಸ್ವಾಮಿ. ಇಲ್ಲಿದು ಎಲ್ಲ ವೇಸ್ಟ್. ಮತ್ತೆ ನಾವು ಯಾರನ್ನು ರಿಪೇರಿ ಮಾಡ್ಲಿಕ್ಕೆ ಹೋಗ್ಲಿ, ಯಾಕೆಂದ್ರೆ ಇನ್ನು ಆಗುವ ಅದನ್ನು ರಿಪೇರಿ ಮಾಡೋ ಕೆಲಸ ಬೇಡ. ಯಾವ್ದು ಹಾಳಾಗಿದೆ ಅದನ್ನು ಮಾತ್ರ ರಿಪೇರಿ ಮಾಡಿ. ಯಾಕೆಂದ್ರೆ ಹಾಳು ಆಗುವುದನ್ನು ರಿಪೇರಿ ಮಾಡ್ಲಿಕ್ಕೆ ಹೋದ್ರೆ ನಾಳೆ ನಿಮಗೆ ಶತ್ರುಗಳು ಇಲ್ಲಿ ನಿಮಗೆ ನಾಳೆ ಬಂದು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಯಾರು ಹಾಳಾಗಿದ್ದಾರೆ ಅವರನ್ನು ಮಾತ್ರ ರಿಪೇರಿ ಮಾಡೋ ಕೆಲಸ ಇಲ್ಲಿ ಮಾಡಿದ್ರೆ ಆಯ್ತು. ಯಾಕೆಂದ್ರೆ ಹಾಳಾಗುವವರು ರಿಪೇರಿ ಮಾಡೋ ಕೆಲಸ ಬೇರೆಯವ್ರು ಮಾಡ್ತಾ ಇದ್ದಾರೆ. ಅದು ಎಷ್ಟು ಆಗ್ತದೆ ಅಂತ ಅದು ಸರ್ ನಿಮಗೆ ಗೊತ್ತುಂಟು, ಅದ್ರ ಯಾವ ಲೆವೆಲಲ್ಲಿ ಉಂಟಂತ. ಆದ ಕಾರಣ ನಾನು ಜಾಸ್ತಿ ನಾವು ಮಾತಾಡಿ ಸ್ವಲ್ಪ ನಿಷ್ಠ ಮಾತಾಡಿದಾಗ ಕೇಳ್ತಾ ಇರ್ತದೆ, ಹೌದಲ್ವಾ? ನಾವು ಸ್ಪೀಚ್ ಮಾಡೋದಲ್ಲ. ಬಟ್ ಎನಿವೇ, ಎಸ್, ಒಂದಂತ ನಾನು ಹೇಳ್ತೇನೆ, ನೀವು ಇದನ್ನು ಶುರು ಮಾಡಿದ್ದೀರಾ, ಇದಕ್ಕೆ 8 ತಿಂಗಳಿಗೆ ಇದನ್ನು ಅಂತ್ಯ ಆಡುವುದಲ್ಲ, ಪುನಃ ಸ್ಟಾರ್ಟ್ ಮಾಡುವುದು. ಯಾಕೆಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಇನ್ಶಾಲ್ಲ. ಟೇಕ್ ಕೇರ್. ಅಸ್ಸಲಾಮು ಅಲೈಕುಂ. ಥ್ಯಾಂಕ್ ಯು ಸರ್. ನೀವೊಂದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮೈಕ್ ಹಿಡಿಯುವಾಗಲೇ ಅಲ್ಲೋ ಸರ್ ಒಂದು ಟ್ರೈನರ್ ಸ್ಟೈಲಲ್ಲಿ ಇನ್ಶಾಲ್ಲ ಅಲ್ಲಾಹ್ ಅವರಿಗೆ ಆಫಿಯತನ್ನು ಕರುಣಿಸಲಿ. ಸರ್, ನಾವೊಮ್ಮೆ ಕರೆಯುವಾಗ ಏನು ಈ ವ್ಯಸನ ಮಾತ್ರವಲ್ಲ, ಏನು ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ ಆ ದಿವಸ ನಿಮ್ಮನ್ನು ಕರಿತೇವೆ ಇನ್ಶಾಲ್ಲ. ಆಮೇಲೆ ರಫೀಕ್ ಮಾಸ್ಟರ್ ಕೂಡ ಹಾಗೆ. ಆಮೇಲೆ ಸರ್, ನಿಮ್ಮ ಹತ್ತಿರ ಕೂತ್ಕೊಂಡವರು MH ಮೊಹಿದೀನ್ ಹಾಜಿ, ಅಲ್ಲಾಹ್ ಅವರಿಗೆ ಆಫಿಯತನ್ನು ಕರುಣಿಸಲಿ. ಕಾರಣ ಮದ್ರಸಾ ಮ್ಯಾನೇಜ್ಮೆಂಟಿನ ಅಧ್ಯಕ್ಷರಾಗಿದ್ದುಕೊಂಡು ಬಹಳಷ್ಟು ಸೇವೆಯನ್ನು ನೀಡುವವರು. ಇನ್ಶಾಲ್ಲ ಕೊನೆಯದಾಗಿ ನಮ್ಮ ಇರ್ಫಾನ್ ಉಸ್ತಾದ್ರವರ ಮಾತಿನೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಬೇಸರ ಏನು ಅಂತ ಹೇಳಿದ್ರೆ, ನೀವು ನಿಲ್ಲುವುದಾದ್ರೆ ರಫೀಕ್ ಮಾಸ್ಟರ್ ಕೂಡ ಒಂದು ಮಾತಿ ಹಾಡಬೇಕು. ಕಾರಣ ಅದು ಅಲ್ಲಾಹ್ ಅವರಿಗೆ ಕೊಟ್ಟಂತಹ ಮಾತಿನ ಪವರ್. ಇನ್ಶಾಲ್ಲ. ಓಕೆ, ಉಸ್ತಾದ್ರವರ ಒಂದು ಶುಭ ಹಾರೈಕೆ. ಅಸ್ಸಲಾಮು ಅಲೈಕುಂ. ವೇದಿಕೆಯಲ್ಲಿರುವ ನಮ್ಮ ಹಿಂದಿನ ಬ್ಯಾಕ್ ಬೋನ್ ಅಥವಾ ಶಕ್ತಿಗಳು, ಅದೇ ರೀತಿ ಸಭೆಯಲ್ಲಿರುವ ಎಲ್ಲ ಅತಿಥಿಗಳೇ, ಒಂದು ಪದ್ಯ ಮಾತ್ರ ಹಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನವ ಜನುಮ ಬಲು ದೊಡ್ಡ ದಯ್ಯ, ಹಾಳು ಗೆಡವದಿರೋ ಹುಚ್ಚಪ್ಪಗಳಿರ ಅಂತೇಳಿ. ಅತ್ಯಮೂಲ್ಯವಾದ ಜೀವನವನ್ನು ಹಾಳು ಮಾಡಿ ತನ್ನ ತಾಯಿ ಯಾರು ತಂದೆ ಯಾರು ಎಂಬ ಪರಿಚಯವೂ ಕೂಡ ಇಲ್ಲದೆ ಜನ ಈ ಸಂದರ್ಭದಲ್ಲಿ ಅವರನ್ನು ಸರಿ ಮಾಡುವಂತಹ ಒಂದು ವಿಚಾರವಾಗಿದೆ ನಾವು ಕೈಗಟ್ಟಂತಹ ಒಂದು ತೀರ್ಮಾನ. ಭರತ್ ಮುಸ್ತಫಾ ಸರ್ ಹೇಳಿದ್ರು, ಇದು ಸುಲಭದ ವಿಷಯ ಅಲ್ಲ, ಆದರೆ ಇನ್ಶಾ ಅಲ್ಲಾ ಒಂದು ಅಳಿಲ ಸೇವೆ, ಅಲ್ಲಾಹನು ಇದನ್ನು ಯಶಸ್ಸುಗೊಳಿಸುತ್ತಾನೆ ಎಂಬಂತಹ ಭರವಸೆ ನಮಗಿದೆ. ಅಲ್ಲಾಹನು ತೌಫೀಕ್ ನೀಡಲಿ. ನಮಗೆ ಡಾಕ್ಟರ್ ಶಾಹಿದ್ ಸರ್ ಪಯ್ಯನ್ನೂರಿನಲ್ಲಿ ದೊಡ್ಡ ಕ್ಲಿನಿಕ್ಕನ್ನೇ ಮಾಡಿ ಇದರಲ್ಲಿ ಈ ಫೀಲ್ಡಲ್ಲಿ ಕ್ರಾಂತಿಯನ್ನು ಸೃಷ್ಟಿಸಿದ ಕೀರ್ತಿ ಚಿಕ್ಕದಾದರೂ ತುಂಬ ಡಿಬೇಟ್ಗಳು, ತುಂಬ ಪುಸ್ತಕಗಳು ಬರೆದು ಹೆಸರಾದಂತಹವರು ನಮಗೆ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇನ್ಶಾ ಅಲ್ಲಾ ಒಳ್ಳೆಯ ಇಚ್ಛಾಶಕ್ತಿ ನಮಗಿದೆ. ಅಲ್ಲಾಹನು ನಮ್ಮ ಜೊತೆ ಇದ್ದಾನೆ. ಇಲ್ಲೆಲ್ಲ ನೀವು ಆ ಕೊಟೇಶನ್ ಎಲ್ಲ ಓದಿ ನೋಡಿ. ಇನ್ನಲ್ಲಾಹ್ ಮಾನ, ನಿಶ್ಚಯವಾಗಿ ಅಲ್ಲಾಹ್ ನಮ್ಮ ಜೊತೆಯಲ್ಲಿದ್ದಾನೆ. ಎಲ್ಲ ಭರವಸೆ ಇದೆ. ನೀವು ಕೂಡ ಜೊತೆಗಿದ್ದೀರಿ. ಅಲ್ಲಾಹನ ತೌಫೀಕ್ನಿಂದ ಇದನ್ನು ಮುನ್ನಡೆಸೋಣ ಮಾತ್ರ ಹೇಳಿ ಎಲ್ಲರಿಗೂ ಶುಭ ಕಾಮನೆಗಳನ್ನು ಅರ್ಪಿಸುತ್ತಾ ಮಾತಿಗೆ ವಿರಾಮ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬನ್ನಿ, ಅಲ್ನೂರ್ ರಶೀದ್ ಸರ್ ಅವರು ಕೂಡ ಬಂದಿದ್ದಾರೆ. ನಮಗೆ ರಫೀಕ್ ಸರ್ 2 ಮಾತುಗಳನ್ನ ಹೇಳ್ತಾರೆ. ಕೌನ್ಸಿಲಿಂಗ್ ಸೆಂಟರ್ ಇದರ ಉದ್ಘಾಟನೆ ಈಗಾಗಲೇ ಆಗಿದೆ. ಇದು ಕಾಲದ ಸಮುದಾಯದ ಅತ್ಯಂತ ದೊಡ್ಡ ಬೇಡಿಕೆ. ನನ್ನ ಮನೆಗೆ ಪ್ರತಿ ದಿನ ಹತ್ತುಕೊಂಡು ಬರ್ತಾರೆ. ಬೇರೆ ಬೇರೆ ಕಾರಣ ಇದೆ. ಲವ್ ಎಡಿಕ್ಷನ್ ಇದೆ, ಮೊಬೈಲ್ ಎಡಿಕ್ಷನ್ ಇದೆ, ಡ್ರಗ್ ಎಡಿಕ್ಷನ್ ಇದೆ, ಮತ್ತು ಅಗ್ರೆಸಿವ್ ಬಿಹೇವಿಯರ್ ಇದೆ. ಅಪ್ಪ ಅಮ್ಮನಿಗೆ ಹೊಡೆಯುವ ಮಕ್ಕಳು. ನನ್ನ ಮನೆಯಲ್ಲಿ 1000 ಮಂದಿಗೆ ಕೌನ್ಸಿಲಿಂಗ್ ಆಗಿದೆ. ಈಗ ಆ 1000 ಮಂದಿ ಕೌನ್ಸಿಲಿಂಗ್, ಆ ಗೋಡೆ ಉಂಟಲ್ಲ ಸರ್, ಮುಟ್ಟಿದ್ರೆ ಕಣ್ಣೀರು ಬರುತ್ತೆ. ಬರುವಾಗ ಹತ್ತುಕೊಂಡು ಬರ್ತಾರೆ, ಹೋಗುವಾಗ ಸಂತೋಷದಲ್ಲಿ ಹೋಗ್ತಾರೆ. ಅವರೆಲ್ಲ ನೆಗೆಟಿವ್. ಮುಸ್ತಫಾ ಸರ್, ನನಗೆ ರಾತ್ರಿ ಮಲಗಬೇಕಾದ್ರೆ 1 ಗಂಟೆ ಬೆಡ್ಡಲ್ಲಿ ನಾನು ಹೊರಳಾಡ್ತೇನೆ. ಎವ್ರಿ ನೈಟ್ ಐ ಟೇಕ್ 1 hour ಟು ಸ್ಲೀಪ್. ನಿದ್ದೆ ಬರಲ್ಲ. ಯಾಕಂತ ಹೇಳಿದ್ರೆ ಅವರ ನೆಗೆಟಿವ್ಸ್ ಎಲ್ಲ ನಾನು ತಗೊಂಡು ಅವರಿಗೆ ಪಾಸಿಟಿವ್ ಕೊಟ್ಟು ಅಷ್ಟು ಒದ್ದಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದೊಂದು ತಂದೆಯ, ಒಂದೊಂದು ತಾಯಿಯ ಕಣ್ಣೀರ ಕಥೆಗಳು ಇವತ್ತು ನಮ್ಮ ಮುಂದೆ ಇದೆ. ಈ ಸಮುದಾಯ ಎಂಥ ಪೊಟೆನ್ಷಿಯಲ್ ಇದೆ ಅಂತ ಕೇಳಿದ್ರೆ ಆ ಪೊಟೆನ್ಷಿಯಲ್ ಎಲ್ಲವೂ ಕೂಡ ಈ ಕೆಲವೊಂದು ವಿಷಯಗಳಿಗಾಗಿ ಅದೇನಾಗ್ತಾ ಇದೆ, ಅದು ನಷ್ಟ ಆಗ್ತಾ ಇದೆ. ಸಮುದಾಯ ಸಬಲೀಕರಣ ಆಗಬೇಕಾದ್ರೆ ನಮ್ಮ ಯುವಕರಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಅದು ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸ್ ಮೂಲಕ ರೈಟ್ ಪ್ಲೇಸಿಗೆ ಮುಟ್ಟಬೇಕಾದ್ರೆ ವಿ ನೀಡ್ ಏನು
ಅವರಿಗೆ ಮೋಟಿವೇಶನ್ ಕೊಡಬೇಕು, ಗೈಡೆನ್ಸ್ ಕೊಡಬೇಕು. ಅದಕ್ಕೋಸ್ಕರ ನಿಮ್ಮ ಜೊತೆ ಮುಸ್ತಫಾ ಸರ್ ನೋಡಿ, ಎಲ್ಲರೂ ಕೇಳಿ, ದೇವರು ನನಗೆ ಆರ್ಥಿಕ ಶಕ್ತಿ ಕೊಟ್ಟಿಲ್ಲ, ನನ್ನ ಹತ್ರ ಆರ್ಥಿಕ ಶಕ್ತಿ ಇಲ್ಲ, ನನ್ನ ಪಾಕೆಟಲ್ಲಿ ಬೇಕಾದಷ್ಟಿಲ್ಲ, ಆದರೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಟ್ಯಾಲೆಂಟನ್ನು ಕೊಟ್ಟಿದ್ದಾನೆ. ಐ ಆಮ್ ಆಲ್ವೇಸ್ ರೆಡಿ ಟು ಸರ್ವ್ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್. ಈ ಆರ್ಗನೈಸೇಷನ್ಗೆ ದೇವರು ನನಗೆ ಕೊಟ್ಟ ಏನಿದೆ ಅದನ್ನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಹಾಗೆ ದೇವರು ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನು ಈ ಸಂಸ್ಥೆಗೋಸ್ಕರ ಕೊಡಿ. ಇದು ನಮ್ಮ ಸಂಸ್ಥೆ, ನಮ್ಮ ಜವಾಬ್ದಾರಿ. ಸಂಜೆಯ ಪೇಪರ್ನಲ್ಲಿ ತೆಗೆದು ನೋಡಿದರೆ ಗಾಂಜಾ ಮಾರಾಟ, 3 ಸೆರೆ, ಯಾರು ರಫೀಕ್, ಇಬ್ರಾಹಿಂ, ಹನೀಫ್ ಬರಬಾರದು. ಬೆಳಗಿನ ಪೇಪರಲ್ಲಿ ನಾಸಕ್ ಹೋಗಿದ್ದಾರೆ, ಇಸ್ರಕ್ ಹೋಗಿದ್ದಾರೆ, IAS ಮಾಡಿದ್ದಾರೆ, IPS ಮಾಡಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ, ಸ್ಪೀಕರ್ ಆಗಿದ್ದಾರೆ, ದೊಡ್ಡ ಸಾಧಕರಾಗಿದ್ದಾರೆ. ಅದು ಹನೀಫ್, ರಫೀಕ್, ಇಬ್ರಾಹಿಂ ಬರಬೇಕು. ಅದು ಬರಬೇಕು ಅಂತಾದರೆ ಇದು ಸಂಜೆಯ ಪೇಪರ್ನಲ್ಲಿ ಡಿಲೀಟ್ ಆಗಬೇಕು. ಸಂಜೆಯ ಪೇಪರ್ನಲ್ಲಿ ಒಂದು ಫೋಟೋ, ಒಂದು ಹೆಸರು, ನಮ್ಮ ಕಮ್ಯುನಿಟಿಯ, ನಮ್ಮ ಸಮಾಜ, ಕಮ್ಯುನಿಟಿ ನಮ್ಮ ಸಮಾಜ ಮೊತ್ತದಲ್ಲಿ ಮಂಗಳೂರು, ನಮ್ಮ ಊರು, ನಮ್ಮ ಕರ್ನಾಟಕ, ನಮ್ಮ ಭಾರತ, ಒಬ್ಬರೇ ಹೆಸರು ಬರಬಾರದು. ಅದಾಗಬೇಕಾದ್ರೆ ದೇ ನೀಡ್ ಪ್ರಾಪರ್ ಕೌನ್ಸಿಲಿಂಗ್. ಅದಕ್ಕೋಸ್ಕರ ಇಕ್ಬಾಲ್ ಸರ್ ಅಂಡ್ ಟೀಮ್, ಐ ರಿಯಲಿ ಅಪ್ರಿಷಿಯೇಟ್ ಯು. ಐ ವಿಲ್ ಬಿ ದ ಪಾರ್ಟ್ ಆಫ್ ದಿಸ್ ಆರ್ಗನೈಸೇಷನ್. ಮುಸ್ತಫಾ ಸರ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ ಅಂತ ಹೇಳುತ್ತಾ ಒಂದೇ ಒಂದು ಮಾತು ಇಷ್ಟು ಹೇಳ್ತೇನೆ. ಒಂದು ಸೀನ್ ನಿಮ್ಮ ಕಣ್ಣ ಮುಂದೆ ನೋಡಿ, ಒಂದು ಸೀನ್, ಒಂದು ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ ಪಕ್ಕ ಬಸ್ಸಿನ ಹೊರಗಡೆ ಒಬ್ಬ ಬೇಡ್ತಾ ಇದ್ದಾನೆ, ಭಿಕ್ಷೆ ಕೊಡಿ ಅಂತೇಳಿ. ಒಂದು 3 ಸೀಟಿನ ಚೇರ್ ಬಸ್, ಇದು 3 ಸೀಟು. ಕಿಟಕಿ ಪಕ್ಕ ಮುಸ್ತಫಾ ಸರ್, ನಾನು ರಫೀಕ್ ಮಾಸ್ಟರ್ ಕೂತಿದ್ದೇನೆ. ಕಿಟಕಿ ಪಕ್ಕ ರಫೀಕ್ ಮಾಸ್ಟರ್ ಕೂತಿದ್ದೇನೆ. ಅಲ್ಲಿ ಒಬ್ಬ ಬೇಡ್ತಾ ಇದ್ದಾನೆ, ಭಿಕ್ಷೆ ಕೊಡಿ. ನನ್ನ ಹತ್ರ ಕೊಡ್ಲಿಕ್ಕೆ ಏನು ಇಲ್ಲ ಸರ್, ಕೊಡ್ಲಿಕ್ಕಿಲ್ಲ. ಅದರ ಈಚೆ ಇನ್ನೊಬ್ಬ ಕೂತಿದ್ದಾನೆ, ಈಚೆ ಮುಸ್ತಫಾ ಸರ್ ಕೂತಿದ್ದಾರೆ. ಮುಸ್ತಫಾ ಸರ್ಗೆ ಭಿಕ್ಷುಕ ಕಾಣಲ್ಲ, ಭಿಕ್ಷುಕನಿಗೆ ಮುಸ್ತಫಾ ಸರ್ ಕಾಣಲ್ಲ. ಆದರೆ ಶಬ್ದ ಕೇಳುತ್ತೆ. ಮುಸ್ತಫಾ ಸರ್ ಹೇಳ್ತಾರೆ, ಸರ್ 100 ರೂಪಾಯಿ ಕೊಡಿ. ನನ್ನ ಕೈಯಲ್ಲಿ ಕೊಟ್ರೆ ನೀವು, ನಾನೇನು ಮಾಡ್ತೇನೆ, ಭಿಕ್ಷುಕನಿಗೆ ಕೊಡ್ತೇನೆ. ಭಿಕ್ಷುಕ ಯಾರಿಗೆ ಥ್ಯಾಂಕ್ಸ್ ಹೇಳ್ತೇನೆ? ಯಾರಿಗೆ? ರಫೀಕ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಭಿಕ್ಷುಕನ ಥ್ಯಾಂಕ್ಸ್ ರಫೀಕ್ ಮಾಸ್ಟರ್ಗೆ, ಭಿಕ್ಷುಕನ ಪ್ರೇಯರ್ ರಫೀಕ್ ಮಾಸ್ಟರ್ಗೆ, ಭಿಕ್ಷುಕನ ದುವಾ ರಫೀಕ್ ಮಾಸ್ಟರ್ಗೆ, ಭಿಕ್ಷುಕನ ಸ್ಮೈಲ್ ರಫೀಕ್ ಮಾಸ್ಟರ್ಗೆ. ನಿಜವಾಗಿ ಕೊಟ್ಟದ್ದು ಯಾರು? ಮುಸ್ತಫಾ ಸರ್. ಸಿಗಬೇಕಾದ ಅವರಿಗೆ. ಈ ಜಗತ್ತು ಇಷ್ಟೇ ಸರ್, ಅರ್ಥ ಮಾಡಿಕೊಳ್ಳಿ. ಈ ಜಗತ್ತು ಇಷ್ಟೇ. ಎಲ್ಲ ಕೊಟ್ಟವ ಆ 3ನೇ ಸೀಟಲ್ಲಿ ಕೂತವ ಅಲ್ಲಾಹು ಕೊಟ್ಟದ್ದು, ಎಲ್ಲ ಕೊಟ್ಟದ್ದು ಅವನು. ಒಬ್ಬೊಬ್ಬರನ್ನು ಕಿಟಕಿ ಸೀಟಲ್ಲಿ ಕೂತ್ಕೊಳ್ಳಿಸ್ತಾನೆ ಅವನ ಕೆಲಸ ಮಾಡಲಿಕ್ಕೆ. ಅವನು ಇಲ್ಲಿ ಆಸ್ಪತ್ರೆ ಕಟ್ಟಲಿಕ್ಕೆ ಆಗಲ್ಲ, ಅವನು ಇಲ್ಲಿಗೆ ಡಿಅಡಿಕ್ಷನ್ ಸೆಂಟರ್ ಮಾಡ್ಲಿಕ್ಕೆ ಆಗಲ್ಲ, ಅವನು ಇಲ್ಲಿ ಸ್ಕೂಲ್ ಕಟ್ಟಲಿಕ್ಕೆ ಆಗಲ್ಲ. ಅದಕ್ಕೆ ಒಬ್ಬೊಬ್ಬರನ್ನು ಮುಸ್ತಫಾ, ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಹೆಸರು ಮುಸ್ತಫಾ. ವಾಟ್ ಈಸ್ ದ ಮೀನಿಂಗ್ ಆಫ್ ಮುಸ್ತಫಾ? ಸೆಲೆಕ್ಟೆಡ್, ಆರಿಸಲ್ಪಟ್ಟವನು. ಯು ಆರ್ ದ ಮುಸ್ತಫಾ, ದ ರಿಯಲ್ ಮುಸ್ತಫಾ. ಹಾಗೆ ನಾವೆಬ್ಬರು, ಪ್ರತಿಯೊಬ್ಬರು ಕೂಡ ಇದಕ್ಕೆ ಮುಸ್ತಫಾ ಆಗಬೇಕು ಇನ್ಶಾ ಅಲ್ಲಾಹ್. ಅಲ್ಲಾಹು ತೌಫೀಕ್ ನೀಡಲಿ. ಜಜಾಕಲ್ಲಾಹ್. അസ്സലാമു അലൈക്കും. എനിക്ക് തോന്നുന്നത് എല്ലാവരും അല്ലേ, കന്നഡ നിങ്ങൾ പറഞ്ഞാൽ മനസ്സിലാവും, പക്ഷെ സംസാരിക്കാൻ അത്ര പോരാ. അപ്പം അൽഹംദുലില്ലാ, ഞാൻ എൻ്റെ അനുഭവത്തിൽ പറയാം, ഞാൻ ഒരുപാട് സ്ഥലത്ത് കർണാടകയിൽ ക്ലാസ് എടുക്കാൻ വന്നിട്ടുണ്ട്. പക്ഷേ ഇതുപോലത്തെ ഒരു വലിയൊരു സ്ഥാപനം തുടങ്ങുന്നത് എൻ്റെ ജീവിതത്തിൽ ആദ്യമായിട്ടാണ് കാണുന്നത്. അപ്പോൾ അതിൽ പങ്കെടുക്കാൻ അവസരം കിട്ടിയതിൽ അൽഹംദുലില്ലാ, അള്ളാഹുവിന് സ്തുതി. അസ്സലാമു അലൈക്കും. വീണ്ടും കാണാം. അസ്സലാമു അലൈക്കും. ಎಲ್ಲರಿಗೂ ಕೃತಜ್ಞತೆಗಳು. ಅಲ್ಲ ಸರ್, 3 ಸಲಾತಿನೊಂದಿಗೆ ನಮ್ಮ ಸಭೆಯನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. ಬಿಫضಲಿ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್, ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಿಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.